ಹಾಯ್ ಗೈಸ್, ಇವತ್ತು ನೋಡ್ತಿರೋ ಮೂವಿ ಅದಂದ್ರೆ ನನ್ನ ಚಾನಲ್ ಇರೋ ವಿಡಿಯೋಸ್ ಅಲ್ಲೆಲ್ಲ ಲವ್ ಸ್ಟೋರಿ ಜಾಸ್ತಿ ಇದೆ. ಲವ್ ಸ್ಟೋರಿ ಅಂತಂದ್ರೆ ಎಲ್ಲ ಒಂದೇ ತರ ಹೋಗುತ್ತೆ, ಆದ್ರೆ ಎಲ್ಲಾ ಮೂವಿ ಒಂದೇ ತರ ಇರಲ್ಲ. ಸ್ಟೋರಿ ಏನೆಲ್ಲ ಡಿಫ್ರೆಂಟ್ ಇರ್ಬೋದು. ಆ ತರ ಈ ಮೂವಿಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ತಗೋಬರೋಣ ಅಂತ ಈ ಮೂವಿ ತಗೊಬಂದೆ. ಈ ಮೂವಿಲಿ ಏನಪ್ಪಾ ನಡೀತಿದೆ ಅಂದ್ರೆ, ಇಲ್ಲಿ ರೌಡಿಜಮ್ ಮಾಡ್ಕೊಂಡು ಏನೋ ತಪ್ಪ ಮಾಡಿ ಜೈಲಲ್ಲಿರೋ ಅಣ್ಣ ಹೊರಗಡೆ ಅವನ್ಗೆ ಅಂತ ಒಬ್ಬ ತಮ್ಮ ಇದ್ದಾನೆ. ಅವನು ಯಾವ್ದೋ ಒಂದ್ ಆಕ್ಸಿಡೆಂಟ್ ಇಂದ ಅವ್ನ್ ಕಣ್ಣು ಹೋಗ್ಬಿಡುತ್ತೆ. ಬಟ್ ಆದ್ರೆ ಈ ಹುಡ್ಗ ತುಂಬಾ ಒಳ್ಳೆಯವನು. ಅದರಿಂದ ಇವ್ರ ಅಣ್ಣ ಏನ್ ಮಾಡ್ತಾನೆ, ಇದನ್ನೇ ಒಂದು ರೀಸನ್ ಆಗಿ ತಗೊಂಡು ಬೇಗ ರಿಲೀಸ್ ಆಗ್ಬಿಟ್ಟು ತಮ್ಮನ್ ನೋಡ್ಕೋಬೇಕು ಅಂತ ಬಂದ್ಬಿಡ್ತಾನೆ ಹೊರಗಡೆ. ಇವ್ ನಿಜಾಲು ತಮ್ಮನ್ನ ನೋಡ್ಕೋತಾನ, ಯಾಕೆಂದ್ರೆ ಇವನು ಕೆಟ್ಟವನು. ನಿಜ ಹೇಳ್ಬೇಕು ಅಂದ್ರೆ ಇವನಿಗೆ ತಮ್ಮನ್ ಮೇಲೆಲ್ಲ ಪ್ರೀತಿ ಇಲ್ವೇ ಇಲ್ಲ. ಇವ್ರಿಬ್ಬರ ಮಧ್ಯದಲ್ಲಿ ನಡೆಯೋ ಸ್ಟೋರಿನೇ ಮೈ ಅನೋಯಿಂಗ್ ಬ್ರದರ್ ಅಂತ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ. ಸೋಷಿಯಲ್ ಮೀಡಿಯಾಲಿ ಫಾಲೋ ಮಾಡಿ ಏನಾದ್ರು ಮಾಡ್ಕೊಳ್ಳಿ. ಹಂಗೆ ಲೈಕ್ ಕೊಟ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅಂತ ಆಪ್ಷನ್ ಬರುತ್ತೆ. ರೈಟ್ ಸೈಡ್ ಸ್ವೈಪ್ ಮಾಡಿದ್ರು ಬರುತ್ತೆ. ಅದ್ರಲ್ಲಿ ಹೈಪ್ ಅನ್ನೋದು ಕೊಟ್ಬಿಟ್ರೆ ನಂಗೆ ತುಂಬಾ ಯೂಸ್ ಆಗುತ್ತೆ. ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಜೂಡೋ ಕಾಂಪಿಟೇಷನ್ ನಡೀತಾ ಇರುತ್ತೆ. ಅದು ಇಂಟರ್ನ್ಯಾಷನಲ್ ಲೆವೆಲ್ ನಡೀತಿರುತ್ತೆ. ಅದ್ರಲ್ಲಿ ಕೊರಿಯಲ್ಲಿ ಸೇರಿರೋ ನಮ್ ಹೀರೋ ಅಂದ್ರೆ ಆ ತಮ್ಮ ಅಂತ ಹೇಳಿದ್ನಲ್ಲ ಆ ಕ್ಯಾರೆಕ್ಟರ್, ಇವ್ರ ಹೆಸರು ಯಂಗ್ ಅಂತ. ಇವ್ರ ಜೊತೆ ಎದುರುಗಡೆ ಆಡ್ತಿರೋ ಆಪೋನೆಂಟ್ ಕಂಟ್ರಿ ಅವರು ಜಪಾನಿಗೆ ಸೇರಿದವರು. ಇವ್ರಿಬ್ರು ಚೆನ್ನಾಗಿ ಆಡ್ತಿರ್ತಾರೆ. ಒಳ್ಳೆ ಇಂಟ್ರೆಸ್ಟ್ ಆಗಿ ನಡೀತಿರುತ್ತೆ ಮ್ಯಾಚ್. ಮಾತ್ರ ಯಾರು ವಿನ್ ಮಾಡ್ತಾರೆ ಅಂತ ಹೇಳಕ್ ಆಗ್ತಿಲ್ಲ, ಯಾಕಂದ್ರೆ ಇಬ್ಬರದು ಕಾಂಪಿಟೇಷನ್ ಒಂದೇ ಲೆವೆಲ್ ನಡೀತಿರುತ್ತೆ. ಒಂದ್ ಟೈಮ್ ಏನಾಗುತ್ತೆ, ಅವ್ನ್ ಸ್ವಲ್ಪ ಲೂಸ್ ಕೊಟ್ಬಿಡ್ತಾನೆ. ಜಪಾನ್ ಸೇರಿರೋ ಆ ಕ್ಯಾಂಡಿಡೇಟ್ ಎತ್ತು ಕೆಳಗ್ ಬಿಸಾಕ್ತಾರೆ. ಬಟ್ ಬಿದ್ದಿದ್ ಫೋರ್ಸ್ ಅಲ್ಲಿ ತಲೆಗೆ ಏಟ್ ಆಗ್ಬಿಡುತ್ತೆ. ಅವರು ಕಾನ್ಸಿಯಸ್ ಹೋಗ್ಬಿಡುತ್ತೆ ಅವ್ರಿಗೆ. ಅದಾದ್ಮೇಲೆ ಜಪಾನ್ ಸೇರಿರೋ ಆ ಕಂಟ್ರಿ ಹುಡುಗ ಗೆದ್ಬಿಡ್ತಾರೆ. ಬಟ್ ಆದ್ರೆ ಈ ಕಡೆ ಯಂಗ್ ಏನಾಗುತ್ತೆ, ಅವ್ನ್ ಬಿದ್ದಿದ್ ಫೋರ್ಸ್ ಇಂದ ತಲೆಯಲ್ಲಿರೋ ಒಂದು ನರ್ವ್ ಗೆ ಏಟ್ ಬಿಟ್ಬಿಟ್ಟು ನರಕ್ಕೆ ಬಿದ್ಬಿಟ್ಟು ಏಟು ಅವನ್ಗೆ ಮುಂದೆ ಫ್ಯೂಚರ್ಲಿ ಕಣ್ಣೇ ಕಾಣಲ್ಲ ಅನ್ನಂಗ್ ಆಗ್ಬಿಡುತ್ತೆ. ಇದು ಯಾರು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಇದೆಲ್ಲ ಈ ತರ ನಡಿಬೇಕಾದ್ರೆ ಇನ್ನೊಂದ್ ಲೇಡಿ ತೋರಿಸ್ತಾರೆ. ಅವ್ರ ಕೋಚ್ ಹೆಂಗಾಗಿ ಕೋಚ್ ಆಗಿರ್ತಾರೆ. ಅವ್ರ ಹೆಸರು ಸೋ ಅಂತ. ಅದಲ್ಲದೆ ಈ ಕಡೆ ಜೈಲಿ ತೋರಿಸ್ತಾರೆ. ಜೈಲ್ ಇರೋರು ಇವ್ರು ಯಾರು ಅಲ್ಲ, ನಮ್ ಹೆಂಗ್ಗೆ ಬ್ರದರ್. ಇವ್ರ ಹೆಸರು ಸಿಕ್ ಅಂತ. ಅಲ್ಲಿ ಸ್ವಲ್ಪ ಕ್ವಶನ್ ಗಳು ಕೇಳ್ತಾ ಇರ್ತಾರೆ, ಯಾಕಂದ್ರೆ ಇವ್ನಿಗೆ ಹೊರಗಡೆ ಬಿಡಕ್ಕೆ ಒಂದ್ ಚಾನ್ಸ್ ಕೊಡ್ಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಅವನು ಏನಕ್ಕೆ ರೀಸನ್ ಕೊಡು ಏನಾರ ಅಂತ ಹೇಳ್ಬೇಕಾರೆ ಅವ್ನಿಗೆ ಏನು ಮಾತಾಡಿದ್ರೆ ಸೈಲೆಂಟ್ ಆಗಿ ಕೂತಿರ್ತಾನೆ. ಒಂದ್ ಬೈಬಲ್ ಬುಕ್ ಇರುತ್ತೆ. ಆ ಬುಕ್ ಅಲ್ಲಿ ತೆಗ್ದಿದ್ದೆ ಅಲ್ಲೊಂದು ಫೋಟೋ ಇರುತ್ತೆ. ಆ ಫೋಟೋನ ಎತ್ಕೊಡ್ತಾನೆ. ಇದು ಹೆಂಗಂತ, ಸ್ಪೋರ್ಟ್ಸ್ ಅಲ್ಲಿರೋ ಕ್ಯಾಂಡಿಡೇಟ್ ತಾನೆ, ಇವ್ರ ಫೋಟೋ ಯಾಕೆ ಕೊಡ್ತಿದ್ಯಾ ಅಂತಂದಾಗ, ಇವ್ನ್ ಯಾರು ಅಲ್ಲ ಸರ್, ನನ್ ತಮ್ಮನೇ. ಅವನ್ಗೆ ಈ ತರ ಆಕ್ಸಿಡೆಂಟ್ ಇಂದ ಕಣ್ಣು ಹೋಗ್ಬಿಟ್ಟಿದೆ. ಆ ವಿಷಯ ಕೇಳಿದ್ದಿಂದ ನಂಗೆ ತಲೆನೇ ಓಡ್ತಾ ಇಲ್ಲ, ಕೈ ಓಡ್ತಾ ಇಲ್ಲ. ಏನ್ ಮಾಡೋದು ಯೋಚನೆ ಮಾಡಕ್ ಆಗ್ತಿಲ್ಲ. ನಾನು ಅವನ್ನ ಕಾಪಾಡ್ಬೇಕು, ಅವನ್ನ ನೋಡ್ಕೋಬೇಕು ಅನ್ಕೊಂಡು ತುಂಬಾ ಅಳ್ತಾ ಇರ್ತಾರೆ. ಇದ್ ನೋಡ್ಬಿಟ್ಟು ಅವ್ರಿಗೂ ಪಾಪ ಅಂತ ಅನ್ಸ್ಬಿಟ್ಟು ಅವನ್ನ ಪರವರಿಂದ ಹೊರಗಡೆ ಕಳಿಸ್ಬಿಡ್ತಾರೆ. ಬಟ್ ಆದ್ರೆ ಈಚೆ ಬಂದಿದ್ದೆ ಅವ್ನ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ. ಆಕ್ಚುಲ್ ಆಗಿ ಏನಂತಂದ್ರೆ, ಈ ಕ್ಯಾರೆಕ್ಟರ್ ಇದಾರಲ್ಲ ಸಿಕ್ ಅಂತ, ಇವ್ರು ಯಾರು ನಿಜಲ್ಲಿ ಹೇಳ್ಬೇಕು ಅಂದ್ರು ಅಂತ ಒಳ್ಳೆಯವರಲ್ಲ. ತುಂಬಾ ವಸ್ಟ್ ಅಂದ್ರೆ ವಸ್ಟ್. ಅವ್ನ್ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋನೇ ಅಲ್ಲ. ತಮ್ಮನ್ನ ರೀಸನ್ ಕೊಟ್ಬಿಟ್ಟು ಹೊರಗಡೆ ಬಂದ್ಬಿಟ್ಟು ಈಗ ಎಲ್ಗ್ ಹೋಗ್ತಾ ಇದ್ದಾನೆ, ಡೈರೆಕ್ಟ್ ಅವ್ನ್ ತಮ್ಮನ್ ನೋಡಕ್ಕೆ ಅಂತ ಹೋಗ್ತಾ ಇದ್ದಾನೆ. ಹೋಗ್ಬಿಟ್ಟು ಬೆಲ್ ಮಾಡ್ತಾನೆ. ಬಟ್ ಆದ್ರೆ ಬಾಗ್ಲೆ ತೆಗಿಯಲ್ಲ. ಇವ್ನ್ ಮಾಡ್ತಾನೆ ಇರ್ತಾನೆ. ಇವ್ನ್ ಏನ್ ಮಾಡ್ತಿದ್ದಾನು ಬಾಗ್ಲೆ ತೆಗಿದೆ ಅಂತ ಅನ್ಬಿಟ್ಟು ಬಗ್ ನೋಡಿದ್ರೆ ಏನು ಕಾಣಿಸಲ್ಲ. ಅವನ್ ಏನ್ ಮಾಡ್ತಾನೆ, ಆ ಬಿಲ್ಡಿಂಗ್ ಮೇಲಿಂದ ಎಗರ್ಬಿಟ್ಟು ಆ ಕಾಂಪೌಂಡ್ ಇಂದೆಲ್ಲ ಒಳಗ್ ಹೋಗ್ಬಿಟ್ಟು ಬ್ಯಾಕ್ ಸೈಡ್ ಡೋರ್ ಇಂದ ಒಳಗ್ ಹೋಗ್ತಾನೆ. ಒಳಗ್ ಹೋಗಿದ್ದೆ ಮನೆ ಒಳಗ್ ಹೋಗೋ ಲೆವೆಲ್ ಇರಲ್ಲ, ಯಾಕಂದ್ರೆ ಫುಲ್ ಮನೆ ಎಲ್ಲ ನಾಸ್ತಿ ಆಗ್ಬಿಟ್ಟಿರುತ್ತೆ. ಮನೆ ಕ್ಲೀನ್ ಮಾಡ್ದೆ, ಕಸನು ಗುಡಿಸ್ದೆ, ಏನು ಮಾಡ್ದೆ, ಫುಲ್ ಐಟಮ್ ಎಲ್ಲ ಅಲ್ಲೆಲ್ಲೇ ಎಲ್ಲೆಲ್ಲೋ ಬಿದ್ದಿರುತ್ತೆ. ಇದ್ ನೋಡ್ಬಿಟ್ಟು ಏನ್ ಹಿಂಗಿದೆ ಮನೆ ಅನ್ಕೊಂಡು ಒಳಗ್ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ನಮ್ ಹೆಂಗಿದಾನಲ್ಲ ಅವನ್ ತಮ್ಮ ಒಂದ್ ರೂಮ್ ಅಲ್ಲಿ ಕತ್ಲೆ ರೂಮ್ ಅಲ್ಲಿ ಮನಗಿರ್ತಾನೆ. ಏನೋ ಇಷ್ಟೊಂದ್ ಕತ್ಲೆ ಇರೋ ರೂಮ್ ಅಲ್ಲಿ ಮನಗಿದ್ಯಾ ಅಂತ ಅಂದ್ಬಿಟ್ಟು, ಸಾರಿ ನಿನ್ ಕಣ್ ಕಾಣಲ್ಲ ಅಂತ ಅಂದ್ಬಿಟ್ಟು ಅವ್ನ್ ತಲೆನೇ ಕೆಡ್ಸ್ಕೊಳಲ್ಲ. ಅವ್ನ್ ಎದ್ದಾಳ್ಸಿದ್ರೆ ಅವ್ನ್ ಕೂಗಲ್ವಲ್ಲ, ಅವ್ನ್ ಎದ್ದಾಳಲ್ಲ. ಹೋಗ್ಬಿಟ್ಟು ಇವ್ನ್ ಏನ್ ಸಿಗುತ್ತೆ ತಿನ್ನೋಣ ಅಂತ ಹೋಗ್ತಿರ್ತಾನೆ. ಅವ್ನ್ ಕೂಗ್ತಾನೆ ಇರ್ತಾನೆ, ಹೆಂಗ್ ಏನ್ ಮಾಡ್ತಿದ್ಯಾ ಒಳಗೆ ಬಾರೋ, ಒಬ್ಬ ಮನುಷ್ಯ ಹೊರಗಡೆ ಕೂತಿದ್ರೆ ಮರ್ಯಾದೆ ಬೇಡ, ಹಂಗೆ ಹಿಂಗೆ ಅಂತ ಕಿರ್ಚಾಡ್ತಿರ್ತಾನೆ. ಏನಕ್ಕೆ ಕೂಗಿದ್ರು ಅವ್ನ್ ಹೊರಗಡೆನೆ ಬರಲ್ಲ. ನಿನ್ಗೆ ಕಣ್ಣು ಹೋಗಿದ್ದು ಒಳ್ಳೇದೇ ಅಂತ ಅನ್ಸುತ್ತೆ, ಯಾಕಂದ್ರೆ ನನ್ನ ಹತ್ರ ಯಾವ ರೀಸನ್ ಇರ್ಲಿಲ್ಲ ಹೊರಗಡೆ ಬರಕ್ಕೆ. ಅವ್ರ ಹತ್ರ ಸರ್ ನನ್ ತಮ್ಮ ಒಳಗಿದ್ದಾನ ಸರ್, ಅವ್ನ್ ಕಣ್ ಕಾಣಲ್ಲ ಸರ್ ಅನ್ಕೊಂಡು ಆಕ್ಟಿಂಗ್ ಹೊಡ್ಬಿಟ್ಟು ತುಂಬಾ ಅಳ್ಕೊಂಡು ತುಂಬಾ ಬೇಜಾರ್ಲಿ ಮಾತಾಡ್ಬಿಟ್ಟು ಅದರಿಂದ ಹೊರಗಡೆ ಬಂದ್ಬಿಟ್ಟೆ. ನಿನ್ ಕಣ್ಣು ಹೋಗಿದ್ದು ನನಗ್ ತುಂಬಾ ಬೆನಿಫಿಟ್ ಆಯ್ತು ಗೊತ್ತಾ ಅನ್ಬಿಟ್ಟು ಒಂಥರ ಒಂಚೂರು ಕರ್ಣ ಇಲ್ದೆ ಮಾತಾಡ್ತಾನೆ. ಎಲ್ಲಾ ಮಾತಾಡ್ಬಿಟ್ಟು ತುಂಬಾ ಕರೆದ್ರು ಅವ್ನ್ ಬರಲ್ವಾ, ಅವ್ನ್ ಪಾಡಿಗೆ ಹೋಗ್ಬಿಟ್ಟಿರ್ತಾನೆ. ಸ್ವಲ್ಪ ಆದ್ಮೇಲೆ ಅವ್ನ್ ಬರ್ತಾನೆ ಈಚೆ. ಹೆಂಗ್ ಬಂದ್ಬಿಟ್ಟು ಸುತ್ತಮುತ್ತ ಮುಟ್ಟಿ ಒಳಗ್ ಬರ್ತಾನೆ. ಅಲ್ಲೊಂದ್ ಮ್ಯಾಗಿ ಪ್ಯಾಕೆಟ್ ಇರುತ್ತೆ, ನೂಡಲ್ಸ್. ಅದನ್ನ ಎತ್ಕೊಂಡು ಹಂಗೆ ಹಸಿದ್ನೆ ಹಂಗೆ ಎತ್ಕೊಂಡು ಬಾಯಿಗೆ ಹಾಕೊಂಡು ತಿಂತಾ ಇರ್ತಾನೆ. ತಿನ್ಬಿಟ್ಟು ವಾಪಸ್ ಹೋಗ್ಬೇಕಾರೆ ಅವ್ನಿಗೆ ಅಲ್ಲಿ ಟೇಬಲ್ ಇರೋದು ಗೊತ್ತಾಗಲ್ಲ, ಕೆಳಗ್ ಬಿದ್ದೋಗ್ಬಿಡ್ತಾನೆ. ಬಿದ್ದಾಗ ಕರೆಕ್ಟ್ ಆಗಿ ನೋಡಿದ್ರೆ ಈ ಸಿಕ್ಕು ಕೂಡ ಒಳಗಡೆ ಬಂದ್ಬಿಟ್ಟಿರ್ತಾನೆ. ಬಂದ್ಬಿಟ್ಟು ನೋಡ್ದ ಕಣ್ ಕಾಣಲ್ಲ ಅಂದ್ರೆ ಸ್ವಲ್ಪ ಎಲ್ಲಿ ತಗೋಬೇಕು ಬಾ, ನಿನ್ನ ಒಳಗ್ ಕರ್ಕೊಂಡು ಹೋಗ್ಬಿಡ್ತೀನಿ ಅಂದ್ರೆ ನೀನ್ ನನ್ ಮುಟ್ಬೇಡ ಅಂದ್ಬಿಟ್ಟು ತಳ್ತಾನೆ. ಅವಾಗ ಬೈತಾ ಇರ್ತಾನೆ. ಸಖತ್ ಕೋಪ ಬಂದ್ಬಿಡುತ್ತೆ ಅವ್ನಿಗೆ. ಅಲ್ಲ ನಿನ್ ಕಣ್ ಕಾಣಿಸಲ್ಲ, ಹೆಲ್ಪ್ ಮಾಡೋಣ ಅಂತ ಹೆಲ್ಪ್ ಮಾಡಕ್ ಬಂದ್ರೆ ನೀ ಏನ್ ತುಂಬಾ ಓವರ್ ಆಗಿ ಆಡ್ತೀಯ, ನಡಿಯ ಕೂಡ ಆಗ್ತಿಲ್ಲ ನಿನಗೆ ಅಂದ್ರೆ. ಅವೆಲ್ಲ ನಂಗೆ ಬೇಕಾಗಿಲ್ಲ, ನಾನು ನನ್ ಪಾಡಕ್ ನಾ ಹೋಗ್ತೀನಿ
ತಗೊಂಡಿದ್ದೀನಿ, ನಿನ್ ಹೆಲ್ಪ್ ಯಾವನ್ಗೂ ಬೇಕಾಗಿಲ್ಲ ಅಂತ ಬೋದ್ಬಿಟ್ಟು ಹೋಗ್ಬಿಡ್ತಾನೆ. ಆಮೇಲೆ ಈ ಸಿಕ್ಕು ಒಂದು ಸ್ಟೋರ್ ಹತ್ರ ಹೋಗ್ಬಿಟ್ಟು ಸಿಗರೇಟ್ ತಗೋಕೆ ಅಂತ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಒಂದೇ ಒಂದ್ ಪ್ಯಾಕೆಟ್ ಇರುತ್ತೆ, ಏನೋ ತಗೊಂಡ್ಬಿಟ್ಟಿರ್ತಾನೆ ಆಲ್ಮೋಸ್ಟ್ ಆಲ್. ಆ ಪ್ಯಾಕೆಟ್ ಎತ್ಕೊಳ್ಳೋಣ ಅಂತ ಅನ್ನಷ್ಟಲ್ಲಿ ಇನ್ನೊಬ್ಬ ಬಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಅದು ಎತ್ಕೊಂಡ್ಬಿಡ್ತಾನೆ. ಅಲ್ಲ ಸರ್ ಒಂದ್ ನಿಮಿಷ ಅಂದಾಗ ಏನು ಅಂತಾರೆ, ನಿಮ್ ಹೆಸರೇನು ಅಂತ ಕೇಳ್ತಾನೆ. ನನ್ನ ಹೆಸರು ಚಾನ್ ಅಂತಾನೆ ಅವನು ಒಂಥರ ಸ್ಟೈಲ್ ಅಲ್ಲಿ. ಚಾನ್ ಅದನ್ನ ನಾವು ಆಲ್ರೆಡಿ ತಗೊಂಡಿದೀನಿ, ಅದ್ ನಂಗೆ ವಾಪಸ್ ಕೊಟ್ಬಿಡಿ, ನನ್ಗೆ ಬೇಕು ಅಂದಾಗ ಅದಕ್ಕಿಂತ ಮುಂಚೆ ನಾನು ದುಡ್ಡು ಕೊಟ್ಬಿಟ್ಟು ತಗೊಂಡ್ಬಿಟ್ಟೆ, ತಾತ ತಗೊಳ್ಳಿ ಚೇಂಜ್ ನೀವೇ ಇಟ್ಕೊಳ್ಳಿ ಎಂಜಾಯ್ ಅಂತ ಅನ್ಬಿಟ್ಟು ಬಿದ್ದಿಗಿದಂಗ್ ಓಡೋಗ್ಬಿಡ್ತಾನೆ. ಇದು ನೋಡಿದ್ರೆ ಇವ್ನು ಕೋಪ ಬಂದ್ಬಿಡುತ್ತೆ. ಅಲ್ಲ ನಾ ಹೇಳ್ತಾನೆ ಇದೀನಿ ಹಿಂಗೆ ಓಡ್ತಾ ಇದ್ದಾನೆ ಅಂದ್ಬಿಟ್ಟು ಹಿಂದೆ ಅಟ್ಟಾಡ್ಸ್ಕೊಂಡು ಹೋಗ್ತಾನೆ. ಬಟ್ ಸ್ವಲ್ಪ ದೂರ ಆದ್ಮೇಲೆ ಅವ್ನು ಓಡೋಗ್ಬಿಡ್ತಾನ. ಇವ್ನ್ ಕೈಗೆ ಸಿಗಲ್ಲ, ಇವ್ನ್ ಹೊಟ್ಟೆನೋ ಬರಂಗ್ ಆಗ್ಬಿಡುತ್ತೆ, ನಿಂತ್ಕೊಂಡ್ಬಿಡ್ತಾನೆ ಹೋಗ್ದೆ. ಅದಾದ್ಮೇಲೆ ಈ ಕೋಚ್ ನ ತೋರಿಸ್ತಾರೆ. ಆ ಕೋಚ್ ಮನೆ ಹತ್ರ ಬಂದ್ಬಿಟ್ಟು ಹೀರೋ ಮನೆ ಹತ್ರ ಕೂತ್ಕೊಂಡಿರ್ತಾರೆ ವೆಯ್ಟ್ ಮಾಡ್ತಾ. ಫೋನ್ ಮಾಡ್ಬಿಟ್ಟು ಹೇಳ್ತಾರೆ, ನನ್ಗೆ ಗೊತ್ತು ನೀ ಡೋರ್ ನ ಕ್ಲೋಸ್ ಮಾಡ್ಕೊಂಡಿರ್ತೀಯ, ಅದು ಸ್ವಲ್ಪ ಓಪನ್ ಮಾಡು ಬಂದ್ಬಿಟ್ಟು ಅಂತ ಹೇಳಿದ್ರೆ ಹಿಂಗೆ ಹೇಳ್ಬಿಟ್ಟು ಇಡ್ತಾರೆ. ಫೋನ್ ನ ಇಟ್ಬಿಟ್ಟು ಹೊರಿಕೊಳಕ್ ಹೋದ್ರೆ ಹಿಂದ್ಗಡೆನೆ ಬಿದ್ದೋಗ್ಬಿಡ್ತಾರೆ. ಇದೇನಿದು ಯಾವಾಗ್ಲೂ ಕ್ಲೋಸ್ ಮಾಡಿರ್ತಾನೆ, ಇವತ್ತೇನು ಓಪನ್ ಇದೆ ಅಂದ್ಬಿಟ್ಟು ಹೆಂಗೋ ಒಳಗ್ ಹೋಗ್ತಾರೆ. ಒಳಗ್ ಹೋಗಿದ್ರೆ ಫುಲ್ ಮನೆ ಎಲ್ಲ ಫುಲ್ ಅಸಹ್ಯವಾಗಿರುತ್ತೆ, ನೋಡೋ ಲೆವೆಲ್ ಇರಲ್ಲ. ಸರಿ ಅಂತ ಅನ್ಬಿಟ್ಟು ಇವರೇ ಕ್ಲೀನ್ ಮಾಡ್ತಾರೆ. ಎಲ್ಲ ಕ್ಲೀನ್ ಮಾಡಿ ಪ್ಲೇಟ್ಸ್ ಎಲ್ಲ ವಾಶ್ ಮಾಡಿರ್ತಾ ಇರ್ತಾರೆ. ಇವ್ರು ಕಿವಿಗೆ ಹಾಕೊಂಡಿರ್ತಾರ. ಯಾರೋ ಬರಂಗಾಗುತ್ತೆ ಅಂದ್ಬಿಟ್ಟು ತಿರುಗಿ ನೋಡ್ತಾರೆ. ತಿರುಗಿ ನೋಡಿದ್ರೆ ಅವ್ರ ಅಣ್ಣ. ನೋಡಿದ್ದೆ ಅಯ್ಯೋ ಅಂದ್ಬಿಟ್ಟು ಎದ್ರಕೊಂಡ್ಬಿಟ್ಟು ಕಪಾಲಕ್ಕೆ ಹೊಡ್ಬಿಡ್ತಾರೆ ಬೈದಲ್ಲಿ. ಆಗ ನೀವ್ ಯಾರು ನೀವು ಅಂತ ಕೇಳಿದಾಗ ಅವ್ರ ಅಣ್ಣ ಹೇಳ್ತಾನೆ, ನನ್ನ ಹೆಸರು ಸಿಕ್ ಅಂತ. ಅವನ ಅಣ್ಣ ಹೆಂಗ್ಗೆ ನನ್ನ ಬ್ರದರ್ ಅಂತ ಹೇಳ್ತಾರೆ. ಹೇಳ್ಬಿಟ್ಟಾಗ ನೀವ್ಯಾರು, ನೀ ಯಾಕೆ ಇಲ್ಲಿದ್ಯಾ ಅಂದ್ರೆ, ನಾನು ಅವ್ರ ಕೋಚ್, ಅವ್ನ್ ಹೇಳ್ಕೊಟ್ಟಿದ್ದೆ, ಝೂರೋ ಹೇಳ್ಕೊಡ್ತಿದ್ದೀನಿ ನಾನೇನೆ, ಹಿಂಗಾದ್ಮೇಲಿಂದ ನಾನೇ ಸ್ವಲ್ಪ ನೋಡ್ಕೊತಾ ಇದೀನಿ ಅಂತ ಅವಳು ಹೇಳ್ತಾಳೆ. ಅದಾದ್ಮೇಲೆ ಸರಿ ಅಂದ್ಬಿಟ್ಟು ಅವ್ನ ಹೆಂಗ ಎದೊಳ್ಸೋಣ ಅಂತ ಹೋಗಿ ಒಳಗ್ ನೋಡಿದ್ರೆ ಅವ್ನು ಮೂರ್ಛೆನೆ ಹೋಗ್ಬಿಟ್ಟಿರ್ತಾನೆ ಸುಸ್ತಾಗ್ಬಿಟ್ಟು. ಆಮೇಲೆ ತಗೊಬಂದು ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ. ನೋಡಿದ್ರೆ ಅವನು ಊಟನೇ ಮಾಡದೆ ಸುಸ್ತಾಗ್ಬಿಟ್ಟು ಹಂಗ ಆಗ್ಬಿಟ್ಟಿದ್ದಾನೆ. ಇದ್ ನೋಡ್ಬಿಟ್ಟು ಫುಲ್ ಎಲ್ಲಾರು ಶಾಕ್ ಆಗ್ಬಿಡ್ತಾರೆ. ಇವಳು ಬಂದ್ಬಿಟ್ಟು ಬೈತಾ ಇರ್ತಾಳೆ, ಊಟ ಮಾಡದ್ನ ಇಲ್ವಾ ಅಂತ ನಿನ್ ತಮ್ಮನ್ನ ನೀನ್ ನೋಡ್ಕೊಳಕ್ ಆಗಲ್ವಾ ಅಂತ ಅನ್ಬೇಕಾರೆ, ನೋಡು ಅವನು ಅಟ್ಲೆಟ್ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ, ಅವ್ನು ತಿಂತಾನೆ ಅಂತ ನಾನ್ ತಿಳ್ಕೊಂಡೆ. ನೋಡಿದ್ರೆ ವೀಕ್ ಬಾಡಿ, ನಾ ಏನ್ ಮಾಡಾಗತ್ತೆ, ಅವ್ನು ತಿಂದಿರ್ಬೋದು ನಾನ್ ತಿಳ್ಕೊಂಡೆ, ಅದ್ರ ಬಗ್ಗೆ ಎಲ್ಲ ನಂಗೆ ಗೊತ್ತಿಲ್ಲ ಅಂದಾಗ ಅವಾಗ ಅಲ್ಲಿ ಕರ್ದಿತಾರೆ ಒಬ್ರು ನರ್ಸ್ ಬಂದ್ಬಿಟ್ಟು ಬಿಲ್ ಕಟ್ಬೇಕು ಅಂತ ಹೇಳ್ತಾರೆ. ಅವಾಗ ಇವ್ನ್ ತಿರುಗಿ ನೋಡ್ಬಿಟ್ಟು ಅವ್ಳು ಹೇಳ್ತಾಳೆ, ನೋಡು ಈಗ ನಿನ್ ತಮ್ಮನ್ಗೆ ಹಿಂಗಾಗಿದೆ, ನೀನೇ ಬಿಲ್ ಕಟ್ಬೇಕು ಕಟ್ಟು ಅಂದಾಗ, ಏನೋ ಬಿಲ್ಲ, ಅವಾಗಮ್ಮ ನನ್ನ ಹತ್ರ ಎಲ್ಲೈತೆ ಕಾಸು, ನನ್ಗೆ ಕಾಸು ಇಲ್ದೆ ಸುತ್ತಾ ಇದೀನಿ, ನಾನ್ ಬಿಲ್ ಕಟ್ಬೇಕಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಡ್ತಾನೆ. ಈಗ ಏನ್ ಮಾಡೋದು, ಆ ಕೋಚೆ ಕಟ್ಬೇಕು ಪಾಪ. ಅವ್ರ ಪಾಡಿಗೆ ಅವ್ರು ಕಟ್ಬಿಟ್ಟು ಕರ್ಕೊಂಡ್ ಬಂದ್ ಮನೆಗ್ ಬಿಡ್ತಾರೆ. ಮನೆಯಲ್ಲಿ ಸ್ವಲ್ಪ ಅಡಿಗೆ ಎಲ್ಲ ಮಾಡ್ಬಿಟ್ಟು ಅವ್ನಿಗೆ ಬೇಕಾಗಿದ್ದೆಲ್ಲ ಮಾಡ್ಕೊಟ್ಬಿಟ್ಟು ಹೋಗ್ತಾರೆ ತಿನ್ಲಿ ಅಂತ. ಅವ್ನ್ ತಿನ್ನೋದೇ ಇಲ್ಲ, ಹಂಗೆ ಕೂತಿರ್ತಾನೆ. ಇವ್ನ್ ಬಂದ್ ಬಾಯಿಗೆ ಬಂದಂಗ್ ಬೈತಾನೆ, ಏನೋ ಹೊಟ್ಟೆ ಹಸ್ತ್ರೆ ನೀ ತಿನ್ಬೇಕು, ಬೇರೆಯವ್ರು ಬಂದ್ ಹೇಳ್ಬೇಕ, ನೀನ್ ಚಿಕ್ಕ ಹುಡ್ಗನ ಹಂಗೆ ಹಿಂಗೆ ಅಂತ. ಅವನು ಹಂಗೆ ಕೂತಿರ್ತಾನ. ತಿಂದೆ ಇವನು ಕಣ್ ಕಾಣುತ್ತಾ ಇಲ್ವಾ ಅಂತ ಚೆಕ್ ಮಾಡಕ್ಕೆ ಕಣ್ಣು ಹತ್ರ ಹಿಂಗ್ ಪಂಚ್ ಮಾಡಂಗೆಲ್ಲ ಸಿಗ್ನಲ್ ಕೊಡ್ತಿರ್ತಾನೆ, ಒಡಿಯಂಗೆಲ್ಲ ಹೋಗ್ತಿರ್ತಾನೆ. ಬಟ್ ಕಣ್ಣು ಅವ್ನ್ ಮಿಟಿಕ್ಸೋದೇ ಇಲ್ಲ. ಅವಾಗ ಅವ್ನಿಗೆ ಕನ್ಫರ್ಮ್ ಆಗುತ್ತೆ ಅವ್ನು ನಿಜಲ್ಲೂ ಕಾಣಲ್ಲ ಅಂತ. ಬಟ್ ಆದ್ರೆ ಇದೆಲ್ಲ ತುಂಬಾ ವಸ್ತು, ಅವ್ನು ಹಿಂಗೆಲ್ಲ ಆಡ್ತಾನೆ ನೋಡಿ. ಹಿಂಗೆಲ್ಲ ಇರ್ಬೇಕಾರೆ ಅವನು ನನ್ಗೆ ಇದ್ ಬೇಡ ಅಂತ ಅಂದ್ಬಿಟ್ಟು ಎದ್ದೋಗ್ತಿರ್ತಾನ ಅವ್ನ ತಮ್ಮ. ಅವಾಗ ಕೋಪ ಬಂದ್ಬಿಡುತ್ತೆ, ಕರೆಕ್ಟಾಗಿ ತಿನ್ಬಿಟ್ಟು ಮುಚ್ಕೊಂಡು ಹೋಗಿ ಮನಿಕೋ ಅಂತ ಅಂದ್ಬಿಟ್ಟು ಜೋರಾಗಿ ಏನೇನೋ ಬಾಯಿಗೆ ಬಂದಂಗ್ ಬೋದ್ಬಿಡ್ತಾನೆ. ಮರ್ಯಾದೆನೆ ಕೊಡಲ್ಲ, ಒಂಥರ ಬೋದ್ಬಿಡ್ತಾನೆ. ಬೋದ್ಬಿಟ್ಟು ಹತ್ರ ಬರ್ತಾ ಇರ್ತಾನೆ. ಸಿಕ್ದ ಅಂತ ಅಂದ್ಬಿಟ್ಟು ಎಗ್ಲಿ ಇಡ್ಕೊಂಡು ಹಂಗೆ ಎತ್ತು ಬಿಸಾಕ್ಬಿಡ್ತಾನೆ ಕೆಳಗೆ. ಬಿದ್ದಿದ್ ನೋಡ್ಬಿಟ್ಟು ಸರನಾಗಿ ಏಟಾಗುತ್ತೆ, ಹೊಟ್ಟೆ ಎಲ್ಲ ನೋವ್ತಿರುತ್ತೆ. ಯಾಕೋ ಬಿಸಾಕ್ತೆ ಅಂದಾಗ, ನಿನ್ಗೆ ಬುದ್ಧಿ ಇಲ್ವಲ್ಲ ಅದಕ್ಕೆ ಅಂತಂತಾನೆ. ಅಂದ್ಬಿಟ್ಟು ಇವನು ಇನ್ಮೇಲಾರು ಕರೆಕ್ಟ್ ಆಗಿರೋದು ಕಲ್ತ್ಕೊಂಡ್ಬಿಟ್ಟು ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತಿರ್ತಾನೆ. ಇವ್ನ್ ಕಾಲ್ ಹಿಡ್ಕೊಂಡು ಹೇಳ್ಬಿಡ್ತಾನೆ, ನೋಡ್ದ ನನ್ಗೆ ಮಾಡ್ದೆ ಕರ್ಮ ರಿಟರ್ನ್ ಆಯ್ತು ಅಂತ ಅಂದ್ಬಿಟ್ಟು ನೀನ್ ಹಂಗೆ ಬಿದ್ದು ಸಾಯಿ ಅಂತ ಹೇಳ್ತಾನೆ. ಆಗ ಸ್ವಲ್ಪ ಹತ್ರ ಬಾ ಅಂದಾಗ, ಯಾಕೆ ಮತ್ತೆ ಬಂದ್ರೆ ಹೆಂಗೆ ಎತ್ ಬಿಸಾಕಕ್ಕ ಅಂದ್ಬಿಟ್ಟು ಎದುರ್ಕೋತಿರ್ತಾನೆ, ಹತ್ರಕ್ಕೆ ಹೋಗಲ್ಲ. ಅದಾದ್ಮೇಲೆ ಅವ್ನ ಎದ್ದು ರೂಮ್ಗೆ ಹೋಗ್ಬಿಡ್ತಾನೆ. ಮತ್ತೆ ಆ ಸೂಪರ್ ಮಾರ್ಕೆಟ್ ಇದೆಯಲ್ಲ ಅಲ್ಲಿಗೆ ಬರ್ತಾನೆ. ಆ ಸಿಕ್ಕ ಅಲ್ಲಿ ಬಂದ್ಬಿಟ್ಟು ನಿಂತ್ಕೊಂಡು ಅದೇನೋ ತಗೊಳಕ್ಕೆ ಅಂತ ಹುಡುಕ್ತಾ ಇರ್ತಾನೆ. ಅಲ್ಲೊಂದು ಕೋಕ್ ಇರುತ್ತೆ, ಅದನ್ನ ತಗೊಬಂದ್ಬಿಟ್ಟು ಆ ಕ್ಯಾಶ್ ಕೌಂಟರ್ ಹತ್ರ ಇಟ್ಬಿಟ್ಟು ಇನ್ನೊಂದು ಐಟಮ್ ತರಬೇಕು ಅಂತ ಹೋಗ್ತಾನೆ ವಾಪಸ್ಸು. ಕರೆಕ್ಟಾಗಿ ಆ ಚಾನ್ ಅನ್ನೋ ಕ್ಯಾರೆಕ್ಟರ್ ಬರ್ತಾನೆ. ತಾತ ಒಂದ್ ಕೋಕ್ ಬೇಕು ಅಂದ್ಬಿಟ್ಟು ಅಲ್ಲಿ ಪಕ್ಕದಲ್ಲ ಕೋಕ್ ಇರುತ್ತೆ, ಅದ್ ಎತ್ಕೊಂಡ್ಬಿಟ್ಟು ಥ್ಯಾಂಕ್ ಯು ತಾತ ಅಂದ್ಬಿಟ್ಟು ಕೊಟ್ಬಿಟ್ಟು ಹೋಗ್ಬಿಡ್ತಾನೆ. ಅವರು ಏನು ಹೇಳೋದೇ ಇಲ್ಲ. ಎತ್ಕೊಂಡು ಕೋಕ್ ಇಟ್ನಲ್ಲ ಅಂತ ಅಂದ್ಬಿಟ್ಟು ಇವ್ನು ಬಂದ್ ಚೆಕ್ ಮಾಡಿದ್ರೆ ಎಲ್ಲಿ ಕಾಣಲ್ಲ, ಎಲ್ಲೋ ಇತ್ತು ಅಂದ್ಬಿಟ್ಟು ತಿರುಗ್ರೆ ಅಲ್ಲಿ ಕುಡ್ಕೊಂಡು ಹೋಗ್ತಿರ್ತಾನೆ. ಇವನು ಸರ್ಯಾಗಿ ಕೋಪ ಬರುತ್ತೆ. ಮತ್ತೆ ಹೋಗ್ಬಿಟ್ಟು ಜಗಳ ಆಡ್ತಾನೆ. ಬಟ್ ಆಡ್ತಾ ಏನ್ ಮಾಡ್ತಾನೆ, ಕೋಕ್ ನ ಇವನ್ ಬಟ್ಟೆ ಮೇಲೆ ಚೆಲ್ಬಿಡ್ತಾನೆ. ಒಡಿಯಕ್ಕೆ ಅಟ್ಟಾಡ್ಸ್ಕೊಂಡು ಹೋಗ್ತಾನೆ. ಬಟ್ ಮತ್ತೆ ಸಿಗೋದಿಲ್ಲ, ಓಡೋಗ್ಬಿಡ್ತಾನ ಅವನು. ಅದಾದ್ಮೇಲೆ ಈ ಕಡೆ ಅವ್ರ ಅಣ್ಣ ಏನೋ ಒಳ್ಳೆ ಬುದ್ಧಿ ಬಂದ್ಬಿಡ್ತೇನೋ, ಎಲ್ಲ ಅಡಿಗೆ ಎಲ್ಲ ಮಾಡ್ಬಿಟ್ಟು ಅವ್ನಿಗೆ ಬೇಕಾಗಿದ್ದ ನೂಡಲ್ಸ್ ಎಲ್ಲ ಮಾಡಿ ಅವನು ತಿನ್ನಿಸ್ತಾ ಇರ್ತಾನೆ. ಇವನ್ಗೆ ಶಾಕ್ ಬಂದ್ಬಿಡುತ್ತೆ ತಮ್ಮಂಗೆ, ಈ ತರ ಎಲ್ಲ ನೀವ್ ಮಾಡಲ್ವಲ್ಲ, ಯಾಕೆ ಈ ತರ ಮಾಡ್ತಿದ್ಯಾ ಅಂದಾಗ, ಕೇಳ್ತಿದ್ಯಾ ಸರಿ ಹೇಳ್ತೀನಿ ಅಂದ್ಬಿಟ್ಟು, ಅಲ್ಲ ನಾನು ಒಂದು ನೋಟಿಸ್ ನೋಡ್ದೆ, ಅಪ್ಪ ಅಮ್ಮ ಅದು ಸಮಾಧಿ ಇದೆಯಲ್ಲ ಆ ಜಾಗನ ಬೇರೆ ಕಡೆ ಚೇಂಜ್ ಮಾಡ್ತಾರಂತೆ, ಅದರಿಂದ ದುಡ್ಡು ಕೊಡ್ತಾರಂತೆ. ಏನ್ ಮಾಡ್ತೀಯಾ, ನೀವ್ ಸೈಲ್ ಹಾಕ್ಬೇಕಷ್ಟೇ. ಸೊ ಅದರಿಂದ ಮುಂದೆ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಆಗಲ್ಲ, ಇನ್ನೂ ಚೆನ್ನಾಗಿ ನೋಡ್ಕೊಂತಾರೆ ಅಂತ ಅಂದ್ಬಿಟ್ಟು ತುಂಬಾ ಇದೇನೇನೋ ಮಾತಾಡ್ತಾನೆ. ಬಟ್ ಆದ್ರೆ ಇವನು ಫಸ್ಟ್ ಒಪ್ಪಲ್ಲ. ಯಾಕೆ
ಹಾಕ್ಬೇಕು ಸೈನು, ನಿನ್ ಸಿಗ್ನೇಚರ್ ಹಾಕ್ಬೇಕು ನಂದು ಅಂದ್ರೆ, ಅಯ್ಯೋ ನಿನ್ ಸಿಗ್ನೇಚರ್ ಇಟ್ಕೊಂಡು ನಾನು ಏನ್ ನಿಂದ ಆಸ್ತಿನ ಮಾರಕ್ ಹೋಗ್ತಿದ್ದೆ, ಅವೆಲ್ಲ ಏನ್ ಮಾಡಲ್ಲ. ಹೆಂಗ್ ಡೌಟ್ ಪಡ್ತಾನೆ ನೋಡು, ಅಣ್ಣನ ಮೇಲೆ ಡೌಟ್ ಪಡ್ತಾನೆ ಅಂತ ತುಂಬಾ ಆಕ್ಟಿಂಗ್ ಹೊಡಿತಾನೆ. ಸರಿ ಹಾಕ್ಬಿಡ್ತೀನಿ ಬಿಡು ಅಂದ್ಬಿಟ್ಟು ಒಪ್ಕೊಂಡ್ಬಿಡ್ತಾನೆ. ಒಪ್ಕೊಂಡಿದ್ದೆ ಫುಲ್ ಖುಷಿ. ಅದಾದ್ಮೇಲೆ ಅದನ್ನ ಹಾಕೋಬಿಡ್ತಾನ. ಅದನ್ನ ಎತ್ಕೊಂಡ್ಬಿಟ್ಟು ಡೀಟೇಲ್ಸ್ ತೋರಿಸಿ ಬೇಕಾಗಿರೋ ಲೋನ್ ತಗೊಂಡ್ಬಿಡ್ತಾನೆ ಅದ್ರ ಹೆಸರು ಮೇಲೆ. ಅದನ್ನ ಅಡ ಮಾಡ್ಬಿಟ್ಟು ತಗೊಂಡ್ಬಿಡ್ತಾನೆ. ತಗೊಂಡು ಆಡಿ ಕಾರ್ ತಗೊಂಡು ಪಬ್ಗೆಲ್ಲ ಹೋಗಿ ಸುತ್ತಾ ಇರ್ತಾನೆ. ದುಡ್ಡು ಇಟ್ಕೊಂಡು ಎಂಜಾಯ್ ಮಾಡ್ತಿರ್ತಾನೆ. ಅದ್ರಲ್ಲಿ ಬೇರೆ ಒಂದು ಹುಡುಗಿನ ಬೇರೆ ಉಸಾರ್ ಮಾಡ್ಬಿಡ್ತಾನೆ. ಅದಾದ್ಮೇಲೆ ಈ ಮತ್ತೆ ಕೋಚ್ ನ ತೋರಿಸ್ತಾರೆ. ಈ ಕೋಚ್ ಬಂದ್ಬಿಟ್ಟು ಹೆಂಗಂತ ಹೇಳ್ತಾ ಇರ್ತಾರೆ, ಹೆಂಗ್ ಒಂದ್ ನಿಮಿಷ ಕೇಳಿಸ್ಕೊ, ಇನ್ನು ನೀನ್ ಮತ್ತೆ ಟ್ರೈನಿಂಗ್ ಸ್ಟಾರ್ಟ್ ಮಾಡು, ನಿನ್ಗೆ ಈ ಜೂಡೋ ಇಂದ ಇನ್ನು ಫ್ಯೂಚರ್ ಚೆನ್ನಾಗಿರುತ್ತೆ, ನೀನ್ ಮತ್ತೆ ಮ್ಯಾಚ್ ಆಡ್ಬೋದು ಅಂತ ಹೇಳ್ತಾರೆ. ಏನ್ ಮಾತಾಡ್ತೀರ ಮೇಡಮ್, ಏನ್ ಅರ್ಥ ಆಗ್ತಿದ್ದಿ ಇಲ್ವಾ, ನನಗೆ ಕಣ್ ಕಾಣಲ್ಲ, ಹೆಂಗ್ ಆಡಕ್ಕಾಗತ್ತೆ ಅಂದಾಗ, ನಿನ್ ಒಬ್ಬಂಗೆ ಅಲ್ಲ ನಿನ್ ಆಪೋನೆಂಟ್ ಕೂಡ ಕಣ್ ಕಾಣಲ್ಲ, ನಾ ಹೇಳ್ತಿರೋದು ಪಾರ ಒಲಿಂಪಿಕ್ ಅಂತ, ಅದ್ರಲ್ಲಿ ಎದುರುಗಡೆ ಇರೋರ್ಗು ಕಣ್ ಕಾಣಲ್ಲ, ಕಣ್ ಇಲ್ದೇದವ್ರಿಗೆ ಆಡ್ಸೋದಿದು, ನೀ ತಲೆ ಕೆರ್ಸ್ಕೊಬೇಡ ಆಡ್ತೀಯ ಅಂದಾಗ ಇದು ಕೇಳಿದ್ದೆ ಅವ್ನಿಗೆ ಬೇಜಾರಾಗ್ಬಿಟ್ಟು ಒಳಗ್ ಹೋಗ್ತಾ ಇರ್ತಾನೆ. ಇವ್ರು ಕರೀತಾರೆ, ಬಟ್ ಆದ್ರೆ ಅಲ್ಲಿ ಮೆಟ್ಲು ಕಾಲ್ ಕೊಡ್ಬಿಟ್ಟು ಮತ್ತೆ ಬೀಳಂಗ್ ಆಗ್ಬಿಡುತ್ತೆ. ನೋಡಿದ್ರ ನನಗೆ ಮನೆ ಒಳಗೂ ಕೂಡ ಹೋಗಕ್ಕಾಗ್ತಿಲ್ಲ, ಹಿಂಗಿರೋನು ಹೆಂಗ್ ನಾನು ಅವ್ರ ಹತ್ರ ಫೈಟ್ ಆಡ್ಲಿ, ಹೆಂಗ್ ಫೈಟ್ ಮಾಡಿ ನಾ ಗೆಲ್ಲಿ ಅಂತ ಅನ್ಕೊಂಡ್ ಹೇಳ್ತಾನೆ. ಅವಾಗ ಈ ಕಡೆ ಮತ್ತೆ ನೈಟ್ ಆಗುತ್ತೆ, ಮನಗಿರ್ತಾನೆ. ಅವಾಗ ನಿದ್ದೆ ಸರಿಯಾಗಿ ಬರಲ್ಲ, ಕೂತ್ಕೊಂಡ್ಬಿಟ್ಟಿರ್ತಾನೆ. ಕೂತಿದ್ದಾಗ ಇವ್ರ ಅಣ್ಣ ಬರ್ತಾನೆ. ಆ ಉಸಾರ್ ಮಾಡಿದ ಹುಡ್ಗಿ ಕರ್ಕೊಂಡ್ ಬರ್ತಿರ್ತಾನೆ ಮನೆಯೊಳಗೆ. ಸೈಲೆಂಟ್ ಆಗಿ ಬಾ, ಒಳಗಡೆ ಒಂದ್ ನಾಯಿ ಇದೆ, ಹುಚ್ಚ ನಾಯಿ, ಅದು ತಗೊಳಕಂಡ್ರೆ ತುಂಬಾ ಕಷ್ಟ ಅಂತ ಅನ್ಬಿಟ್ಟು ಅವ್ನ್ ರೂಮ್ ಒಳಗೆ ಹೋಗ್ಬಿಡೋಣ ಅಂತ ಕರ್ಕೊಂಡ್ ಹೋಗ್ತಿರ್ತಾನೆ. ಆಗ ಕರೆಕ್ಟ್ ಆಗಿ ಹೀರೋ ಅಲ್ಲೇ ಕೂತಿರ್ತಾನೆ. ನೋಡ್ಬಿಟ್ಟು ಆ ಹುಡ್ಗಿ ಹಾಕೊಟ್ಬಿಡ್ತಾಳೆ. ಹುಚ್ಚ ನಾಯಿ ಅಂತ ಹೇಳ್ದಲ್ಲ ಇವ್ರೇನಾ ಅಂತ. ಅದು ಕೇಳಿಸ್ಕೊಂಡಿದ್ರೆ ಅವ್ನ್ ಗೊತ್ತಾಗ್ಬಿಡುತ್ತೆ ಇವ್ನು ಯಾರನ್ನ ಕರ್ಕೊಂಡ್ ಬಂದ ಅಂತ. ಮರ್ಯಾದೆಯಿಂದ ನೀನ್ ಇಲ್ಲಿಂದ ಹೋಗ್ಬಿಟ್ರೆ ಸರಿ, ಇಲ್ಲಾಂದ್ರೆ ನಿಂಗೆ ತುಂಬಾ ಅನುಭವಿಸ್ತೀಯ ಅಂತ ಹೇಳ್ತಾನೆ. ಆ ಹುಡುಗಿಗೆ ಸ್ವಲ್ಪ ಭಯ ಆಗ್ಬಿಟ್ಟು ಓಡೋಗ್ಬಿಡ್ತಾಳೆ. ಆಗ ಇವ್ನ್ ಏನ್ ಮಾತಾಡೋದು ಗೊತ್ತಾಗಲ್ಲ, ಸೈಲೆಂಟ್ ಆಗ್ತಾನೆ. ಏನು ಮಾಡಕ್ಕಾಗಲ್ಲ, ಓನರ್ ಇವನೇ ಅಲ್ವಾ. ಬೆಳಿಗ್ಗೆ ಆಗುತ್ತೆ, ಬೆಳಿಗ್ಗೆ ಮಾತಾಡ್ತಾ ಇರ್ತಾನೆ. ನಾನಾರು ಜಾಲಿಯಾಗಿರೋಣ ಅಂತ ಅನ್ಕೊಂಡ್ ನಾನು ಏನೋ ಮಾಡಿದ್ರೆ ನೀನೇನೋ ನಿನ್ಗಾರು ಕಣ್ ಕಾಣಲ್ಲ, ನಿನ್ಗೆ ಇಂಟ್ರೆಸ್ಟ್ ಇಲ್ಲ, ನನ್ನ ಬಿಟ್ಬಿಡು ಅಂತ ಅನ್ಬಿಟ್ಟು ಗೊಣಗಾಡ್ತಿರ್ತಾನೆ. ಆಗ ಇವನು ಕೋಪ ಬಂದ್ಬಿಟ್ಟು ಫೋನ್ ಮಾಡ್ಬಿಡ್ತಾನೆ ಪೊಲೀಸ್ನವ್ರಿಗೆ. ಮಾಡ್ಬಿಟ್ಟು, ಸರ್ ನೀವು ನನ್ ನೋಡ್ಕೋಬೇಕು ಅಂತ ಬಿಟ್ ಕಳಿಸಿರಲ್ಲ, ಅವ್ನ್ ಕೊಟ್ಟಿರೋ ಕೆಲಸ ನಾನು ಕರೆಕ್ಟಾಗಿ ಮಾಡ್ತಾ ಇಲ್ಲ, ಫಸ್ಟ್ ಇವ್ನ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಡ್ತಾನೆ. ಆಗ ಅಯ್ಯೋ ಪೊಲೀಸ್ ಹಾಕೊಡ್ತಾನೆ ಅಂದ್ಬಿಟ್ಟು ಓಡ್ ಬಂದ್ಬಿಟ್ಟು ಫೋನ್ ಕಿತ್ಕೊಂಡ್ರೆ ನೋವು ಶಾಕ್ ಆಗೋಯ್ತಾನೆ. ನಿಜಾಲು ಕಣ್ ಕಾಣುತ್ತಾ ಇಲ್ವೋ, ಕರೆಕ್ಟಾಗಿ 100ಕ್ಕೆ ಫೋನ್ ಮಾಡೋನಲ್ಲ ಅಂದ್ಬಿಟ್ಟು ನೋಡ್ತಿರ್ತಾನೆ. ಅದಾದ್ಮೇಲೆ ಈ ಕೋಚ್ ಅವ್ರ ಅಣ್ಣನ ಹತ್ರ ಮಾತಾಡ್ತಿರ್ತಾರೆ. ಅಲ್ಲ ಒಂದ್ ನಿಮಿಷ, ನೀವು ಅರ್ಥ ಮಾಡ್ಕೊಳ್ಳಿ, ನಿನ್ ತಮ್ಮಂಗೆ ಒಳ್ಳೆ ಟ್ಯಾಲೆಂಟ್ ಇದೆ, ಅವ್ನ್ ಗೋಲ್ಡ್ ಏನಾದ್ರು ಗೆದ್ಬಿಟ್ಟ ಅಂದ್ರೆ ಸೆಟ್ಲ್ ಆಗ್ಬಿಡುತ್ತೆ ಅವ್ನ ಲೈಫು, ಅವ್ನ್ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೋದು, ಪ್ಲೀಸ್ ಅವ್ನ್ಗೆ ಹೇಳಿ, ಒಂದ್ ಮಾತು ಹೇಳಿ ಅಂತ ಹೇಳಿದ್ರೆ ಅವ್ನ್ ಅರ್ಥ ಮಾಡ್ಕೋತಿಲ್ಲ ಅಂತ ಹೇಳ್ತಾರೆ. ಆಗ ಇವನು ಅಲ್ಲ, ಅವ್ನಿಗೆ ಇಂಟ್ರೆಸ್ಟ್ ಇದ್ರೆ ಅವ್ನು ಆಡ್ತಾನೆ, ಅದಕ್ಕೆ ನಾನು ಏನ್ ಮಾಡ್ಲಿ, ಅವನ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನನ್ನ ಹತ್ರ ಬಂದ್ಬಿಟ್ಟು ತಲೆ ತಿನ್ನಕ್ ಹೋಗ್ಬೇಡ, ನನಗೆ ತುಂಬಾ ಕೆಲಸ ಇದೆ ಅನ್ಕೊಂಡು ತುಂಬಾ ಕೇರ್ಲೆಸ್ ಆಗಿ ಮಾತಾಡ್ತಾನೆ. ಇವಳು ಚೆನ್ನಾಗಿ ಬೋದ್ಬಿಡ್ತಾಳ, ನೀ ಎಲ್ಲ ಒಂದ್ ಅಣ್ಣನ, ಒಬ್ಬ ತಮ್ಮನ್ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅನ್ಕೊಂಡ್ ಚೆನ್ನಾಗ್ ಬೈತಾನೆ. ಇವನ್ಗಂತೂ ಇದೆಲ್ಲ ತಲೆಗೆ ಹೋಗತ್ತೆ ಅಂತಾನೆ ಅನ್ಸಲ್ಲ. ಅದಾದ್ಮೇಲೆ ಮನೆಗ್ ಬಂದ್ರೆ ಮನೇಲಿ ಇಬ್ರು ಪೊಲೀಸ್ನವ್ರು ಕೂತಿರ್ತಾರೆ. ಇದ್ ನೋಡಿದ್ರೆ ಫುಲ್ ಭಯ ಆಗ್ಬಿಡುತ್ತೆ ಅವ್ನಿಗೆ. ಬಟ್ ಏನ್ ಮಾಡೋದು, ಸೈಲೆಂಟ್ ಆಗಿ ಹೋಗ್ಬಿಟ್ಟು ಜ್ಯೂಸ್ ಹಾಕೊಂಡ್ ಬರ್ತಾನೆ. ಬಟ್ ಆದ್ರೆ ಇಲ್ಲಿ ಏನಪ್ಪಾ ಏನ್ ವಿಷಯ ಅಂತ ಅನ್ಬಿಟ್ಟು ಅವ್ರು ಕೇಳಕ್ ಬಂದಾಗ ಹೀರೋಗೆ ಏನಂತಂದ್ರೆ ಅವ್ರ ಅಣ್ಣನ ಮೇಲೆ ಎಷ್ಟೇ ಕೋಪ ಇದ್ರು ಸ್ವಲ್ಪ ಅಣ್ಣ ಅನ್ನೋ ಒಂದ್ ಪ್ರೀತಿ ಇದ್ದೇ ಇದೆ, ಅದರಿಂದ ಅವ್ನು ಏನು ಹಾಕೊಡಲ್ಲ, ಸುಮ್ನೆ ಸೈಲೆಂಟ್ ಆಗಿ ಇದ್ಬಿಡ್ತಾನೆ. ಮಾತಾಡ್ದೆ ಅವ್ ಕರೆಕ್ಟ್ ಆಗಿ ಇವ್ನ್ ಬಂದ್ಬಿಟ್ಟು ಅವ್ನ್ ಕಣ್ ಕಾಣ್ದೇ ಇರೋ ಒಂದ್ ಡಿಪ್ರೆಷನ್ ಇಂದ ತುಂಬಾ ವಿಷಯ ಏನೇನೋ ಒಂದ್ ಮಾಡ್ತಿರ್ತಾನೆ. ಸರ್ ನಾನ್ ತುಂಬಾ ವಿಷಯ ಹೇಳ್ತೀನಿ, ಹಿಂಗೆಲ್ಲ ಮಾಡ್ಬೇಡ ಅಂತ. ಬಟ್ ಆದ್ರೆ ಏನ್ ಮಾಡೋದು ಅಂತ ಅನ್ಕೊಂಡು ಅವನು ತುಂಬಾ ಚೆನ್ನಾಗಿ ತಮ್ಮನ್ ನೋಡ್ಕೊತಾ ಇರಂಗೆ ತೋರ್ಸ್ಕೊಂತಾನೆ. ಅವರು ಮಾಡ್ತಿರೋದೆಲ್ಲ ನೋಡ್ಬಿಟ್ಟು ನಂಬ್ಬಿಡ್ತಾರೆ. ಸರಿ ನಿನ್ ತಮ್ಮನ್ ನೋಡ್ಕೊತಾ ಇದ್ಯಾ, ಇನ್ನೇನ್ ಮಾಡೋದು, ಸರಿ ನೀನು ಹೊರಗಡೆ ಕರ್ಕೊಂಡೋಗು, ಅವ್ನ್ ಕರ್ಕೊಂಡೋಗಿ ಜಾಗ ಎಲ್ಲ ತೋರ್ಸು, ಎನ್ವೈರ್ಮೆಂಟ್ ನ ಚೇಂಜ್ ಮಾಡು, ಅವಾಗ ಇನ್ನೂ ಡಿಪ್ರೆಷನ್ ಇಂದ ಹೊರಗಡೆ ಬರ್ತಾನೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಅವರೆಲ್ಲ ಹೋದಾದ್ಮೇಲೆ ಇವನು ಕೂತ್ಕೊಂಡು ಮಾತಾಡ್ತಾ ಇರ್ತಾನೆ. ಸರಿ ನೀ ಎಲ್ಲಿ ಹೋಗ್ಬೇಕು ನೋಡು ಹೇಳು ಅಂದ್ರೆ, ನಾನು ನೀನು ಅಪ್ಪ ಅಮ್ಮ ಎಲ್ಲ ಒಂದು ಚಿಕ್ಕದಾಗಿರೋ ಪಾರ್ಕ್ ಹೋಯ್ತಿದ್ವಲ್ಲ ಅಲ್ಲಿಗೆ ಹೋಗೋಣ ಅಂತ ಕೇಳ್ತಾನೆ. ಆಗ ಆ ಪ್ಲೇಸ್ ಬಿಟ್ಬಿಟ್ಟು ನೀ ಎಲ್ಲಾರು ಹೇಳು, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಅವನು ಹೇಳ್ತಾನೆ. ಏಕೆ ಆ ಪ್ಲೇಸ್ಗೆ ಹೋಗ್ಬೇಕು ಅಂತ ಆಸೆ ಪಡ್ತೀನಿ ಕಣೋ ಅಂತ. ನಿನ್ಗೆ ಅರ್ಥ ಆಗ್ತಿದ್ವಿ ಅಲ್ವೋ, ಚಿಕ್ಕ ವಯಸ್ಸಲ್ಲಿ ನೀವೇನು ಬಿಟ್ಬಿಟ್ಟು ಹೋದ್ಮೇಲೆ ನಾವ್ ಎಷ್ಟು ಕಷ್ಟಪಟ್ಟು ಹೋಗುತ್ತಾ, ನಮ್ಮ ಮನೇಲಿ ಅವ್ರ ಅಪ್ಪ ಅಮ್ಮಂಗೆ ಹೇಳಿ ಸಾಕಾಗೋಯ್ತು, ನೀ ಬರ್ತೀಯಾ ಅಂತ ನಂಬಿಕೆ ಕೊಡ್ತಾನೆ ಇದ್ದೆ. ಬಟ್ ಸ್ವಲ್ಪ ದಿನ ಆದ್ಮೇಲೆ ನನಗೂ ಗೊತ್ತಾಯ್ತು ನೀವು ವಾಪಸ್ ಬರಲ್ಲ ಅಂತ. ಅದಾದ್ಮೇಲೆ ನಾವ್ ಇಷ್ಟಪಟ್ಟು ಹೋಗ್ತಿರೋ ಪಾರ್ಕ್ಗೂ ಹೋಗೋದ್ ಬಿಟ್ಬಿಟ್ಟು, ಯಾಕಂದ್ರೆ ನೀನ್ ಅಲ್ಲಿ ಹೋದಾಗೆಲ್ಲ ನಿನ್ ಜ್ಞಾಪನ ಬರುತ್ತೆ ಅಂತ ಅನ್ಬಿಟ್ಟು ಅಪ್ಪ ಅಮ್ಮ ಬರೋದೇ ಇಲ್ಲ ಅಂತ ಅಂದ್ಬಿಟ್ರು. ಅದಾದ್ಮೇಲೆ ನಾನು ಕೂಡ ಅವ್ರಿಗೆ ಅರ್ಥ ಮಾಡ್ಸಕ್ ಟ್ರೈ ಮಾಡ್ದೆ ಅವ್ನ್ ಬರಲ್ಲ ಅಂತ. ಬಟ್ ಆದ್ರೆ ಏನ್ ಮಾಡೋದು, ಅವ್ರು ತುಂಬಾ ಕಷ್ಟಪಟ್ರು. 18 ವರ್ಷ ಆದ್ಮೇಲೆ ಅವ್ರ ಇಬ್ರು ಸತ್ತೋಗ್ಬಿಟ್ರು. ನನ್ನ ಬಿಟ್ಟು ಹೋಗ್ಬಿಟ್ರು, ನಾನು ಒಂಟಿ ಆಗ್ಬಿಟ್ಟೆ. ನಾನು ಹೆಂಗೋ ಕಷ್ಟಪಟ್ಟು ಅವ್ರನ್ನ ಮಾಡ್ಬೇಕಾಗಿರೋ ಕಾರ್ಯ ಎಲ್ಲ ಮುಗಿಸ್ಬಿಟ್ಟು ತುಂಬಾ ಕಷ್ಟಪಟ್ಟು ನಾನು ಜೀವನನ ಸಾಗಿಸ್ತಾ ಇದ್ದೆ. ಇಷ್ಟೆಲ್ಲಾ ನಡೆದ್ಮೇಲೆ ಒಬ್ಬನೇ ಇದ್ದೆ. ನನ್ಗೇನ್ ಅನ್ಸಿದ್ದು, ನನ್ನ ಲೈಫ್ ಚೆನ್ನಾಗಿರುತ್ತೆ ಮುಂದಕ್ಕಾರು ಅಂತ ಅನ್ಕೊಂಡ್ರೆ ಈ ತರ ನನ್ ಕಳ್ಕೊಂಡ್ಬಿಟ್ಟೆ. ಎಲ್ಲಾ
ಚೆನ್ನಾಗಿತ್ತು, ನೀವ್ ವಾಪಸ್ ಬಂದೆ. ನನ್ಗೆ ಗೊತ್ತು ನೀವ್ ಬಂದಿರೋ ರೀಸನ್ ಏನಂದ್ರೆ ಪೊಲೀಸ್ನವ್ರು ಹಿಡ್ಕೊಂಡು ಹೋಗ್ಬಿಡ್ತಾರೆ ಅಂತ. ನಾನು ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಇಲ್ಲಿ ಇರಕ್ ಹೋಗ್ಬಿಡು ಸಿಕ್, ನಾನು ಒಬ್ನೇ ಇರಕ್ಕೆ ನನ್ಗೇನ್ ಕಷ್ಟ ಏನಿಲ್ಲ, ನಾನ್ ತುಂಬಾ ರೂಢಿ ಇದೆ, ನಾ ಇಟ್ಕೋತೀನಿ ಅಂತ ಹೇಳ್ಬಿಟ್ಟು ತುಂಬಾ ಕಷ್ಟದಿಂದ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ. ಇದಾದ್ಮೇಲೆ ಅವ್ನಿಗೆ ರಿಯಲೈಸ್ ಆಗುತ್ತೆ ನನ್ ತಮ್ಮ ನಾ ಇಲ್ದೆ ಎಷ್ಟು ಕಷ್ಟಪಟ್ಟವ್ರೆ ನನ್ ಫ್ಯಾಮಿಲಿ ಅಂತ. ಅದಾದ್ಮೇಲೆ ಇದ್ ಮುಂದಕ್ಕಾರು ನಾನು ಚೇಂಜ್ ಮಾಡ್ಕೋಬೇಕು ನನ್ನ ಅಂತ ಡಿಸೈಡ್ ಮಾಡ್ಕೊಂತಾನೆ. ಅದಾದ್ಮೇಲೆ ಬೆಳಿಗ್ಗೆ ಎದ್ದಿದ್ದೆ ಎದ್ದೋಳೋ ಹೊರಗಡೆ ಹೋಗೋಣ ಬಾರು ಅಂತ ಮೂಡ್ ಕರ್ಕೊಂಡು ಹೋಗ್ತಾನೆ. ಎಲ್ಲಿ ಅಂತ ಅವ್ನ್ ಕೇಳಿದ್ರೆ ಇವನೇನು ಹೇಳಲ್ಲ. ಒಂದ್ ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ಆಟ ಆಡ್ತಿರ್ತಾರೆ. ಬೆನ್ನೆಲ್ಲ ವಾಶ್ ಮಾಡ್ಕೊಡ್ತಾನೆ ಹೀರೋನೆ. ಮಾತಾಡ್ತಿರ್ಬೇಕಾದ್ರೆ ಅವ್ನು ಕೇಳ್ತಾನೆ, ಅದ್ ಸರಿ ಸಿಕ್, ನೀ ಯಾಕೆ ನಮ್ನ ಬಿಟ್ಬಿಟ್ಟು ಹೋದೆ, ಏನ್ ರೀಸನ್ ಅಂದಾಗ, ನಾನು ಚೆನ್ನಾಗಿತ್ತು, ನನ್ನ ಲೈಫ್ ಎಲ್ಲ ಚೆನ್ನಾಗಿತ್ತು, ಹಿಂಗಿದ್ದೆ, ಎಂಜಾಯ್ ಮಾಡ್ಕೊಂಡಿದ್ದೆ. ಬಟ್ ಆದ್ರೆ ನಮ್ ಪಕ್ಕದ ಮನೆಯವ್ರು ಹೇಳಿದ್ರು ನೀನು ಸ್ವಂತ ಮಗ ಅಲ್ಲ ಇವ್ರಿಗೆ, ನಿನ್ನ ದತ್ತು ತಗೊಂಡಿದ್ದಾರೆ, ನೀನ್ ಎಲ್ಲೋ ಸಿಕ್ಕಿದ್ದು ಅಂತ ಹೇಳಿದ್ರು. ಅದನ್ನ ಕೇಳಿದ್ಮೇಲೆ ನಂಗೆ ಏನ್ ಹೇಳೋದು ಅಂತಾನೆ ಅರ್ಥ ಆಗ್ಲಿಲ್ಲ. ಅದಾದ್ಮೇಲೆ ತುಂಬಾ ಬೇಜಾರ್ ಮಾಡ್ಕೊಂಡು ನಾನು ಮನೆ ಬಿಟ್ಬಿಟ್ಟು ಹೋಗ್ಬಿಟ್ಟೆ. ಬಟ್ ಹೋಗೋದೋದೆ ಅಂತ ಅನ್ಬಿಟ್ಟು ಹೇಳ್ಬೇಕಾರೆ ಅವ್ನು ಹೇಳ್ತಾನೆ, ಅಲ್ಲ ನೀವ್ ಹೋಗೋದೋದೆ ಆದ್ರೆ ಅಮ್ಮ ನೀನ್ ಏನ್ ಟಾರ್ಚರ್ ಏನು ಮಾಡ್ಲಿಲ್ಲ ಅಲ್ವಾ, ಸ್ವಂತ ಮಗ ತಾನೇ ನೋಡ್ಕೊಂಡ್ರು ಅಂದಾಗ, ಅದಂತೂ ನಿಜನೇ, ಅಮ್ಮ ಅಪ್ಪ ಇಬ್ರು ಕೂಡ ನನ್ನ ಸ್ವಂತ ಮಗ ತರ ಚೆನ್ನಾಗಿ ನೋಡ್ಕೊಂಡ್ರು. ಅದನ್ನ ರಿಯಲೈಸ್ ಆದ್ಮೇಲೆ ನನಗೆ ತುಂಬಾ ಗಿಲ್ಟ್ ಫೀಲ್ ಆಗ್ಬಿಡ್ತು ನಾ ಮಾಡಿ ತಪ್ಪು ಅಂತ. ವಾಪಸ್ ಬಂದು ಮುಖ ತೋರ್ಸಕ್ಕೆ ನಂಗೆ ಧೈರ್ಯನೇ ಬರ್ಲಿಲ್ಲ, ಭಯ ಆಗಿತ್ತು. ಸೊ ಅದಕ್ಕೆ ವಾಪಸ್ಸೇ ಬರ್ಲಿಲ್ಲ ನಾನು ಅಂತ ಹೇಳ್ತಾನೆ. ಅವನ್ ಸಿಚುವೇಶನ್ ಏನೇನೋ ನಡೆದಿದೆ, ಸೊ ಅದರಿಂದ ಅವನ ತರ ಕನ್ವರ್ಟ್ ಆಗಿದ್ದಾನೆ. ಅದಾದ್ಮೇಲೆ ಒಂದ್ ಕೋಟ್ ಶೂಟ್ ತಗೊಡ್ಬೇಕು ಅಂತ ಅಂದ್ಬಿಟ್ಟು ತಮ್ಮಂಗೋಸ್ಕರ ಅವ್ನ್ಗೆ ಜಾಗ ಕರ್ಕೊಂಡು ಹೋಗಿರ್ತಾನೆ, ಈ ಶಾಪ್ ಬಟ್ಟೆ ಅಂಗಡಿಗೆ. ಅಲ್ಲೋಗ್ಬಿಟ್ಟು ನಿಂತಿದ್ದಾಗ ಯಾರೋ ಒಬ್ಬ ಬಲ್ಕ್ ಆಗಿ ಸ್ವಲ್ಪ ನೋಡಕ್ಕೆ ದಪ್ಪಗಿರ್ತಾನೆ. ಅವನು ಈ ತಮ್ಮನ್ನ ತಳ್ಕೊಂಡು ಹೋಗ್ಬಿಡ್ತಾನೆ, ಅಂದ್ರೆ ಗುದ್ಕೊಂಡು ಹೋಗ್ತಾನೆ. ಅವ್ನ್ ಸ್ವಲ್ಪ ಬಿಳಂಗ್ ಆಗ್ಬಿಡುತ್ತೆ. ಅವಾಗ ಹೋಗ್ತಿದ್ದ ಅವ್ನ್ ಕರಿತಾನೆ, ನಿಂಗೆ ಎಷ್ಟ್ ಧೈರ್ಯ ಇದ್ರೆ ಅವ್ನಿಗೆ ಕಣ್ ಕಾಣಲ್ಲ ಅಂತ ಗೊತ್ತಾನೆ, ಅವ್ನ್ ಯಾಕೆ ನೀನ್ ಗುದ್ಕೊಂಡು ಹೋದೆ, ಅವ್ನಿಗೆ ಕಾಣಲ್ಲ ಸರಿ, ನಿನಗಾರು ಕಾಣುತ್ತೆ ತಾನೆ, ಅಟ್ಲೀಸ್ಟ್ ಸಾರಿನಾರು ಕೇಳ್ಬೇಕಲ್ಲ ಅಂದ್ಬಿಟ್ಟು ಅವನ್ನ ಮಾತಾಡಕ್ ಹೋಗ್ತಾನೆ. ಅವ್ನ್ ನೋಡೋದು ಸ್ವಲ್ಪ ಬಲ್ಕ್ ಆಗಿರ್ತಾನ. ಅವ್ನ್ ಜೋರ ಫೋರ್ಸ್ ಆಗಿ ತಳ್ಬಿಡ್ತಾನೆ. ಅವ್ನ್ ಹೊಟ್ಟೆ ಹೊಡೆದು ಬಿಡುತ್ತೆ, ಹೊಟ್ಟೆ ನೋವು ಬರಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ತುಂಬಾ ಕಿರಿತಾ ಇರ್ತಾನೆ. ತುಂಬಾ ಅದು ದೊಡ್ಡ ಪ್ರಾಬ್ಲಮೇ ಆಗ್ಬಿಡುತ್ತೆ. ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಬಿಡ್ತಾರೆ. ಅಲ್ಲೋದ್ಮೇಲೆ ಪೊಲೀಸ್ನವರೆಲ್ಲ ಬಂದಿರ್ತಾರೆ, ಇವನ್ನ ಪಕ್ಕದಲ್ಲಿ ಕೂರಿಸಿರ್ತಾರೆ. ಪೊಲೀಸ್ನವ್ರು ಬಂದ್ಬಿಟ್ಟು ಬೈತಾ ಇರ್ತಾರೆ, ಅಲ್ಲ ನೀ ಎಷ್ಟು ಜೋರಾಗಿ ಹೊಡೆದಿರ್ತೀಯ, ಮನುಷ್ಯ ಹಾಸ್ಪಿಟಲ್ ಲೆವೆಲ್ ಬರೋಗೆ ಎಷ್ಟು ಜೋರಾಗಿ ಹೊಡೆದಿರ್ತೀಯ ನೀನು ಅಂದಾಗ, ಸರ್ ಇಲ್ಲ ಸರ್ ನಾನು ಆತರ ಏನ್ ನೋಡಿಲಿಲ್ಲ, ಜಸ್ಟ್ ತಳ್ದೆ ಅಷ್ಟೇ, ಅವ್ನು ನೋಡಿದ್ರೆ ಆಕ್ಟಿಂಗ್ ಮಾಡ್ತಾರಂಗ ಅನ್ಸುತ್ತೆ, ಬೇಕು ಅಂತ ಇದನ್ನ ದೊಡ್ಡ ಮಾಡ್ತಾ ಇದ್ದಾನೆ ಅಂದ್ರೆ, ಹೌದಾ ಅಂತ ಅನ್ಬಿಟ್ಟು ಹೋಗಿ ಕೇಳಕ್ ಬಂದಾಗ ಹೀರೋ ಹೇಳ್ತಾನೆ, ಸರ್ ಏನ್ ಮಾಡೋದು ಸರ್, ನಂದೇ ತಪ್ಪ ಅಲ್ವಾ ಸರ್, ನಾನು ನನ್ನ ತಮ್ಮನ್ ಕಣ್ ಕಾಣಲ್ಲ, ನಾನೇ ಕಷ್ಟ ಪಡ್ತಾ ಇದೀನಿ, ಈ ತರ ಇರೋ ಸಿಚುವೇಶನ್ ಅವನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಪಡ್ತಾ ಇದೀನಿ, ಹಿಂಗಿರೋನ ಇವನ್ ಬಂದ್ಬಿಟ್ಟು ನನ್ನ ತಮ್ಮನ ಮೇಲೆ ಕೈ ಮಾಡದ ಅಂದಿದ್ದಕ್ಕೆ ಅವ್ರು ಹೊಡೆದ್ರು, ನೀವು ಅವ್ನ್ ಮಾತಾ ಕೇಳ್ತೀರಾ ಅಂತ ಅನ್ಕೊಂಡು ತುಂಬಾ ದುಃಖದಿಂದ ಅಳಕ್ ಸ್ಟಾರ್ಟ್ ಮಾಡ್ತಾನೆ. ಅಂದ್ರೆ ಆಕ್ಟಿಂಗ್ ಮಾಡ್ತಿದ್ದಾನೆ. ಆಗ ಆಕ್ಟಿಂಗ್ ಮಾಡ್ಬೇಕಾದ್ರೆ ಹೀರೋ ಕೈ ಹಿಡ್ಕೊಂಡಿರ್ತಾನ, ಅವ್ನ್ ತಮ್ಮಂದು ಕೈಯಲ್ಲಿ ಸಿಗ್ನಲ್ ಕೊಡ್ತಾನೆ, ಅವನು ಅಂತ ಅಳಕ್ ಸ್ಟಾರ್ಟ್ ಮಾಡ್ತಾನೆ. ಇವ್ರಿಬ್ರು ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಫುಲ್ ತುಂಬಾ ಕರುಣೆ ಪಟ್ಬಿಡ್ತೀವಿ ಇವನ್ ಮೇಲೆ. ಆಗ ಈ ಕಡೆ ನೋಡ್ತಾರೆ, ಅವ್ನ್ ಹೇಳ್ತಾ ಇರ್ತಾನೆ, ಸರ್ ಅವ್ನ್ ಕೈಲಿ ಸಿಗ್ನಲ್ ಕೊಟ್ಟೆ ಸರ್, ಅವ್ನ ನಂಬೇಡಿ ಸರ್ ಅಂತ ಹೇಳಿದ್ರು ಕೇಳೋದೇ ಇಲ್ಲ, ಅವ್ನ ನಿನ್ಗೆ ಬಾಲಿ ನಿನ್ಗೆ ನಿಮ್ದು ಸ್ಟೇಷನ್ ಬಾ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ತುಂಬಾ ಲೇಟ್ ಆಗ್ಬಿಡುತ್ತೆ, ಮನೆಗ್ ಬರ್ತಾ ಇರ್ತಾರೆ ನಡ್ಕೊಂಡು. ಅವಾಗ ಅವನು ಸಿಕ್ ಹೇಳ್ತಾನೆ, ಹೆಂಗ್ ನೀನು ನನ್ನ ಅಣ್ಣ ಅಂತ ಕರ್ದೆ, ನಾನು ನೋಡೇ ಇಲ್ಲ, ಕೇಳಿಸ್ಕೊಂಡಿದ್ದೇ ಇಲ್ಲ, ಅಂದ್ರೆ ಅದ್ ಗ್ಯಾಪ್ನೇ ಹೋಗ್ಬಿಟ್ಟಿದೆ, ಒಂದ್ಸರಿ ಕರಿತೀಯ ಅಂದಾಗ, ನೋಡು ನಾನ್ ಸತ್ರು ಸರಿ ನಿನ್ನ ಅಣ್ಣ ಅಂತ ಕರಿಯಲ್ಲ ಅಂತ ಹೇಳ್ತಾನೆ. ಹೌದಾ ಸರಿ ನೋಡ್ಕೊಳ್ಳೋಣ, ಅವತ್ ಮಾತಾಡ್ತೇನೆ ನಿನ್ನ ಅಂತ ಅಂದ್ಬಿಟ್ಟು ಅವನೇನು ಹೇಳಲ್ಲ. ಅದಾದ್ಮೇಲೆ ಮನೆಗ್ ಬಂದು ಕೂತಿದ್ದಾಗ ಅವರು ಕೋಚ್ ಬರ್ತಾರೆ. ಆ ಕೋಚ್ ಹೇಳ್ತಾ ಇರ್ತಾರೆ, ಪ್ಯಾರಾ ಒಲಿಂಪಿಕ್ ನೀ ಸೇರ್ಕೊಂಡ್ರೆ ನಿನ್ ಲೈಫ್ ಚೇಂಜ್ ಆಗುತ್ತೆ ಅಂತ ಅದ್ರ ಬಗ್ಗೆನೇ ಹೇಳ್ತಾ ಇರ್ತಾರೆ. ಇಲ್ಲಿ ಸಿಕ್ಕಗೆ ಅಂದ್ರೆ ಅವನ್ ತಮ್ಮನ್ಗೆ ಪ್ರಾಬ್ಲಮ್ ಏನಂತಂದ್ರೆ, ಈ ಕಣ್ಣು ಹೋಗಿರೋ ವಿಷಯದ ಬಗ್ಗೆ ಪ್ರಪಂಚಕ್ಕೆ ಗೊತ್ತಾಗ್ಬಾರ್ದು, ಪ್ರಪಂಚ ಇವನ್ನ ನೋಡ್ಬಾರ್ದು ಅಂತ ಒಂದ್ ಮೆಂಟಾಲಿಟಿ. ಅವನ ಅದರ ಸಿಚುವೇಶನ್ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ದಾನೆ. ಹಿಂಗಿರ್ಬೇಕಾರೆ ಹೆಂಗೆ ಅಂತ ಅವನ್ ತಲೆಲಿರುತ್ತೆ, ಅವ್ನು ಒಪ್ಪದೇ ಇಲ್ಲ. ಪ್ಲೀಸ್ ಇದ್ರ ಬಗ್ಗೆ ಮಾತಾಡ್ಬೇಡಿ ಅಂತಾನೆ ಹೇಳ್ತಿರ್ತಾನೆ. ಅವಾಗ ಇದು ಹೇಳ ಹೀರೋ ಅಣ್ಣಂಗೂ ಕೋಪ ಬಂದ್ಬಿಡುತ್ತೆ. ನಿಮ್ಗೆ ಹೆಸರಿ ಹೇಳೋದು ಅದ್ರ ಬಗ್ಗೆ ಅವ್ನಿಗೆ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡಿ, ಅವ್ನ ಹೇಳ್ಬೇಡಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕೂಗಾಡ್ಬಿಡ್ತಾನೆ. ಆಮೇಲೆ ಸಾರಿ ಮಾತಾಡ್ಬೇಡ್ದಿತ್ತು, ಬನ್ನಿ ಊಟ ಮಾಡ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಊಟಕ್ಕೋಸ್ಕರ ಕರೀತಾನೆ. ಅವಳು ಬಂದು ಕೂತ್ಕೊಂತಾಳೆ. ಆಗ ಸರಿ ಅಂದ್ಬಿಟ್ಟು ಐಟಮ್ ತರಕ್ಕೆ ಅಂತ ಅಂಗಡಿಗೆ ಹೋಗಿರ್ತಾನೆ. ನಾ ಅಂಗಡಿಗೆ ಬಂದ್ರೆ ಒಬ್ಬ ಬರ್ಬೇಕಲ್ಲ ಇವಾಗ ಅಂದ್ಬಿಟ್ಟು ತಿರ್ಗಿ ನೋಡಿದ್ರೆ ಕರೆಕ್ಟಾಗ ಹುಡುಗ ಬರ್ತಾನೆ, ಜಾನ್ ಅಂತ. ಅವ್ನ್ ನೋಡಿದ್ದೆ ಫುಲ್ ಡೀಸೆಂಟ್ ಆಗಿ ರೆಡಿ ಆಗಿ ಬಂದಿರ್ತಾನೆ. ನೋಡಿದ್ರೆ ಅವನು ಪಾಸ್ಟರ್ ಅಂತೆ. ನೋಡಿದ್ರೆ ಶಾಕ್ ಆಗ್ಬಿಡ್ತು ಅವ್ನಿಗೆ, ಪಾಸ್ಟರ ನೀನು, ನೀ ಎಲ್ಲಾ ಚಟ ಇಟ್ಕೊಂಡಿದ್ದೆ, ನೀ ಪಾಸ್ಟರ ಅಂತ ಅನ್ಕೊಂಡ್ ಬೈಬೇಕಾರೆ, ಸರಿ ಯಾಕೆ ನೀನ್ ಯಾವಾಗ ನೋಡಿದ್ರು ನನ್ನ ಫಾಲೋ ಮಾಡ್ತೀಯ ಅಂದಾಗ, ನಾ ಎಲ್ಲಿ ಫಾಲೋ ಮಾಡ್ತೀಯ, ನಿಮ್ನು ಹಂಗೆ ಹೇಳ್ಬೋದು, ನೀವು ನನ್ ಫಾಲೋ ಮಾಡ್ಬೋದಲ್ವಾ, ಯಾಕಂದ್ರೆ ನಾ ಬಂದಾಗ್ಲೂ ನೀವು ಬರ್ತೀರಾ ಅಂತಾನೆ. ಸರಿ ಆಯ್ತು ಅಂದ್ಬಿಟ್ಟು ಹೆಸರು ಹೇಳ್ಕೊಂಡು ಫ್ರೆಂಡ್ ಆಗ್ಬಿಟ್ಟು ಬಾ ಊಟಕ್ಕೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾನೆ ಮನೆಗೆ. ಅಲ್ಲಿ ಎಲ್ಲಾ ಊಟ ಮಾಡ್ತಾರೆ ಕುತ್ಕೊಂಡು, ತುಂಬಾ ಜನ ಸೇರಿರ್ತಾರಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಅವ್ನ ತಮ್ಮ ತುಂಬಾ ಖುಷಿ ಪಟ್ಕೊಂಡು ನಗ್ತಾ ಇರ್ತಾನೆ. ಇದನ್ನ ಕೋಚ್ ಅವನ್ನೆಲ್ಲ ತುಂಬಾ ನೋಟಿಸ್ ಮಾಡ್ತಾರೆ. ಎಲ್ಲ ಆದ್ಮೇಲೆ ಹೊರಗಡೆ ನಿಂತ್ಕೊಂಡು ಹೋಗ್ಬೇಕಾದ್ರೆ ಕೋಚ್ ಹೇಳ್ಬಿಟ್ಟು ಹೋಗ್ತಾರೆ, ನಾನು ತುಂಬಾ ದಿನ ಬಂದಿ ಚೆಕ್ ಮಾಡ್ಕೊಂಡು
ಅವ್ನಿಗೆ ಹೆಲ್ಪ್ ಮಾಡ್ಬಿಟ್ಟು ಹೋಗ್ತಿದ್ದೆ. ಒಂದಿನ ನಗ್ಲಿಲ್ಲ ಅವನು, ಒಂದಿನ ಖುಷಿಯಾಗಿದ್ದಿದ್ ನಾನು ನೋಡ್ಲಿಲ್ಲ. ಹಿಂಗಿರೋನ್ನ ಇವತ್ತು ನಾನು ನಗ್ತಾ ಇರೋದ ನಾನು ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು. ಅವ್ನ್ ಖುಷಿಯಾಗಿರೋ ಕಾರಣನೇ ನೀ ಇಲ್ಲ ಅಂದಿದ್ರೆ ಅವ್ನ್ ಈ ತರ ಇರ್ಲಿಲ್ಲ. ಯಾಕೆಂದ್ರೆ ಅವ್ನ್ ನನ್ನ ತುಂಬಾ ದಿನ ನೋಡಿದೀನಿ. ಅಟ್ಲೀಸ್ಟ್ ಅವ್ನ ಜೊತೆ ಸ್ವಲ್ಪ ಚೆನ್ನಾಗಿರೋ, ಅವ್ನ್ ಏನ್ ಬೇಕು ಅನ್ನೋದನ್ನ ಆಸೆ ಪಡ್ತಾನೆ ಅದನ್ನ ಮಾಡ್ಕೊಡು, ಅವ್ನ ಚೇಂಜ್ ಮಾಡು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅದಾದ್ಮೇಲೆ ಇವ್ನಿಗೂ ಅನ್ಸುತ್ತೆ ನನ್ನಿಂದ ಖುಷಿಯಾಗಿದ್ದಾನೆ, ನಾನೇ ಟ್ರೈ ಮಾಡ್ಬೇಕು ಅಂದ್ಬಿಟ್ಟು ಮಾಡಿದಿನ ಏನ್ ಮಾಡ್ತಾನೆ, ಹೆಂಗಿದ್ಯೋ ನೀನ್ ಏನಾದ್ರು ಗರ್ಲ್ ಫ್ರೆಂಡ್ ಏನಾರ ಇದ್ರ ಅಂದ. ಗರ್ಲ್ ಫ್ರೆಂಡ್ ಅದೆಲ್ಲ ಏನ್ ಸಿಗನಿಲ್ಲ. ಹಿಂಗಿರೋನ ಯಾರ್ ಲವ್ ಮಾಡ್ತಾನೆ, ಯಾರ್ ಲವ್ ಮಾಡಲ್ಲ? ಯಾಕೆ ತುಂಬಾ ಫಿಲ್ಮ್ಗಳಿಲ್ವಾ, ತುಂಬಾ ಇದಿಲ್ವಾ, ಸ್ಟೋರಿಗಳಿಲ್ವಾ? ಎಲ್ಲ ಇದೆ, ಲವ್ ಮಾಡೋರು ಮಾಡೇ ಮಾಡ್ತಾರೆ, ನಿಂಗೆ ಅರ್ಥ ಆಗ್ಬೇಕಷ್ಟೇ. ನಾನ್ ನಿನ್ಗೆ ಹುಷಾರ್ ಮಾಡ್ಕೊಡ್ತೀನಿ ಬಾ ಅಂದಾಗ, ಅಲ್ಲ ಸಿಕ್ ನೀನ್ ನನಗೆ ಅಣ್ಣನೇನಾ ಬೇರೆ ಏನಾರ ಡಿಫ್ರೆಂಟ್ ಆಗಿ ಇದೀಯಾ, ನೀನು ಬೇರೆ ಬಿಸ್ನೆಸ್ ಮಾಡ್ತಿದೀಯ ಅಂತಂತಾನೆ. ಇದು ಆ ತರ ಏನಿಲ್ಲ ಕಣೋ, ನಾನು ಹೇಳೋದ್ ಅರ್ಥ ಮಾಡ್ಕೊ, ನನ್ ತಮ್ಮಂಗೆ ಹೆಲ್ಪ್ ಮಾಡದೆ ಯಾರಿಗ್ ಮಾಡ್ತೀನಿ ನಾನು ಅಂತ ಅಂದ್ಬಿಟ್ಟು, ನಿನ್ಗೆ ಜೂಡೋ ಚೆನ್ನಾಗ್ ಬರುತ್ತೆ ತಾನೆ, ಅದೇ ತರ ಹತ್ರ ಯಾರು ಬರೋನ್ನ ಟೈಟ್ ಆಗಿ ಹಿಡ್ಕೊಂಡ್ಬಿಟ್ಟು ಚೆನ್ನಾಗಿ ನೈಸ್ ಆಗಿ ಇದ್ಬಿಟ್ಟು ಒಂದ್ ಒಳ್ಳೆ ಡೈಲಾಗ್ ಹಾಕ್ಬಿಟ್ಟು ಅವ್ರನ್ನ ದಬಾಕ್ಬೇಕು. ಅದೇ ತರ ಇದನ್ನು ಅಷ್ಟೇ ಅಂತೆ, ಸಿಂಪಲ್ ಅಂತ. ಡೈಲಾಗ್ ನನಗ್ ಗೊತ್ತಿಲ್ವೇ ಅಂದಾಗ, ಅದಕ್ಕೆ ಯಾರು ಏನ್ ಟೆನ್ಷನ್ ತಗೋತಿ, ಯಾರು ನಾ ಇಲ್ವಾ, ನಾ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಕೂತ್ಕೊಂಡು ಅದೇನೇ ಡೈಲಾಗ್ ಹೇಳ್ಕೊಡ್ತಾನೆ. ಈ ಮನುಷ್ಯರಿಗೆ ಎರಡ್ ತರ ಕಣ್ಣಿರುತ್ತೆ, ಒಂದು ನಾರ್ಮಲ್ ಕಣ್ಣು, ಒಬ್ಬ ಪರ್ಸನ್ ನೋಡಕಿರೋದು, ಬಟ್ ಅದೇ ದೇವ್ರು ಆ ಕಣ್ಣ ನನ್ನ ಹತ್ರ ಕಿತ್ಕೊಂಡ್ಬಿಟ್ರು. ಬಟ್ ಇನ್ನೊಂದ್ ಕಣ್ಣಿದೆ, ಅದು ಮನ್ಸಿಂದ ನೋಡೋ ಕಣ್ಣು. ಆ ಕಣ್ಣಿಂದ ನಿಮ್ನ ನೋಡಿ ನಿಮ್ಮ ವಾಯ್ಸ್ ಕೇಳ್ತಾ ಇದ್ರೆ ನಂಗೆ ಯಾಕೋ ನೀವು ನಯನ್ದಾರ ತರನೋ ಇಲ್ಲ ಐಶ್ವರ್ಯ ತರನೋ ತುಂಬಾ ಚೆನ್ನಾಗಿರ್ಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾನೆ. ಈ ತರ ಡೈಲಾಗ್ ಹೊಡೆದ್ರೆ ಎಂತವ್ರಾದ್ರೂ ಬಿದ್ದೋಗ್ಬಿಡ್ತಾರೆ ಗೊತ್ತಾ ಅಂತ ಹೇಳ್ತಾನೆ. ಹೌದಾ ಅಂದ್ಬಿಟ್ಟು ಇದನ್ನೆಲ್ಲ ನೋಟಿಸ್ ಮಾಡ್ಕೊಂತಾನೆ. ಬಾ ಒಂದ್ ಜಾಗ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಕೋಟ್ ಸೂಟ್ ಎಲ್ಲ ಹಾಕೊಂಡು, ಅದೇ ತಗೋಟ್ನಲ್ಲ ಅದನ್ನೆಲ್ಲ ಹಾಕೊಂಡು ಒಂದ್ ಜಾಗ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಕ್ಲಬ್ ಕರ್ಕೊಂಡು ಹೋಗಿರ್ತಾನೆ. ಆ ಕ್ಲಬ್ ಅಲ್ಲಿ ಹೋದ್ಮೇಲೆ ನಾ ಬಾತ್ರೂಮ್ ಹೋಗಿದ್ ಬರ್ತೀನಿ, ಇಲ್ಲೇ ವೇಟ್ ಮಾಡ್ತಿರೋ ಅಂದ್ಬಿಟ್ಟು ಹೋಗ್ಬಿಟ್ಟು ಬರ್ತಾನೆ. ಅವ್ನು ಹೋದ್ಮೇಲೆ ಕರೆಕ್ಟಾಗಿ ಒಂದ್ ಆಟಿ ಬರುತ್ತೆ. ಈ ಹೀರೋ ತಮ್ಮ ಸ್ವಲ್ಪ ನೋಡಕ್ ಚೆನ್ನಾಗಿರ್ತಾನ, ಅವ್ನು ನೋಡ್ಬಿಟ್ಟು ಸ್ವಲ್ಪ ಮಾತಾಡ್ಸೋಣ ಅಂತ ಬರುತ್ತದು. ಇವ್ನು ನೋಡಿದ್ರೆ ಒಂದ್ ಒಳ್ಳೆ ಹುಡುಗಿ ಅಂತ ತಿಳ್ಕೊಂಡ್ಬಿಡ್ತಾನೆ, ಯಾಕಂದ್ರೆ ವಾಯ್ಸ್ ಚೆನ್ನಾಗಿದೆ ಅಂದ್ಬಿಟ್ಟು. ಇವನು ಅವ್ರ ಅಣ್ಣ ಹೇಳ್ಕೊಟ್ಟಿದ್ದ ಡೈಲಾಗ್ ನ ಏನು ಕತೆ ಬುಕ್ ಅಲ್ಲಿ ಓದ್ತಾ ಇರಂಗೆ, ನೋಡಿ ನನಗೆ ದೇವರು ಕಣ್ ಕಿತ್ಕೊಬಿಟ್ಟ, ಆ ಕಣ್ಣು ನನ್ಗೆ ಮನ್ಸಲ್ಲಿ ಇರೋ ಕಣ್ಣಿಂದ ನಿಮ್ ನೋಡಿದ್ಮೇಲೆ ನಮ್ಗೆ ಯಾಕೋ ಐಶ್ವರ್ಯ ರಾಯ್ ತರ ಅನಿಸ್ತಾ ಇದೆ, ನೀವು ಐಶ್ವರ್ಯ ರಾಯ ಅಂತ ಕೇಳ್ತಾನೆ. ಆ ಲೇಡಿ ಈಗ ಒಂದ್ ಹುಡುಗಿ ಆಗಿದ್ರೆ ಅದ್ರ ಡೈಲಾಗ್ ಹೇಳ್ಬಿಟ್ಟು ಇಂಪ್ರೆಸ್ ಅಂತೂ ಆಗ್ತಿರ್ಲಿಲ್ಲ, ಬಿಟ್ಬಿಟ್ಟು ಹೋಗ್ಬಿಟ್ಟಿರೋಳು. ಅದು ಆಂಟಿ, ಅದಕ್ಕೆ ಇಂಪ್ರೆಸ್ ಆಗೇ ಆಗುತ್ತೆ, ಅದು ಫುಲ್ ಖುಷಿ ಆಗ್ಬಿಡುತ್ತೆ ಅದು. ಓ ಹೌದಾ, ಇಲ್ಲ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ, ನಾ ಹೆಂಗ್ ಕಾಣ್ತೀನಿ ಗೊತ್ತಾ, ನಾನು ಐಶ್ವರ್ಯಲ್ಲಿ ಸ್ವಲ್ಪ, ತಮನ್ನಾ ಅಲ್ಲಿ ಸ್ವಲ್ಪ, ಸಮಂತ ಅಲ್ಲಿ ಸ್ವಲ್ಪ, ಅನುಷ್ಕಾ ಸ್ವಲ್ಪ, ಇನ್ನು ಎಷ್ಟೊಂದು ಹೀರೋಯಿನ್ಗಳು ಇದಾರಲ್ಲ ಅವರೆಲ್ಲ ಗುಣ ಎಲ್ಲ ನನ್ನ ಮುಖದಲ್ಲಿ ನೋಡ್ಬೋದು ಗೊತ್ತಾ ಅಂತ ಅನ್ಕೊಂಡು ಏನೋ ಡೈಲಾಗ್ ಹೊಡಿತಾಳೆ. ಇದು ಕೇಳಿದ್ದೆ ಹೌದಾ ಅಂದ್ಬಿಟ್ಟು ಶಾಕ್ ಆಗ್ಬಿಡ್ತಾನ ಅವನು. ಫುಲ್ ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಿರ್ತಾಳೆ. ಹೇಳ್ಬಿಟ್ಟು ಏನೋ ಹೀರೋ ಜೊತೆ ಇನ್ನೇನೋ ಫುಲ್ ಕ್ಲೋಸ್ ಆಗ್ಬೇಕು ಆ ತರ ಲೆವೆಲ್ ಇರುತ್ತೆ. ಅವಾಗ ಕರೆಕ್ಟ್ ಅವ್ರ ಅಣ್ಣ ಬಂದ್ಬಿಟ್ಟು ಹೋಗಮ್ಮ ಸೈಡಲ್ಲಿ ಹೋಗಮ್ಮ, ಬೇರೆ ನೋಡಮ್ಮ ಅಂದ್ಬಿಟ್ಟು ಕಳಿಸ್ಬಿಡ್ತಾನೆ. ಆಗ ಯಾಕೋ ಹಂಗ್ ಮಾತಾಡ್ತೀಯ, ಅದ್ ನನ್ ಗರ್ಲ್ ಫ್ರೆಂಡ್ ಅಂದಾಗ, ಏನೋ ಗರ್ಲ್ ಫ್ರೆಂಡ್ ಯಾರನ್ನ ನೋಡ್ಬಿಟ್ಟು ನೀನ್ ಮಾತಾಡ್ತಿದ್ದಿ ಗೊತ್ತಾ, ಅದೊಂದ್ ಆಂಟಿ. ಹಂಗೆಲ್ಲ ಇಲ್ಲ ಕಣೋ, ಅವರು ಅನುಷ್ಕಾ ಸಮಂತ ಎಲ್ಲಾದ್ರಲ್ಲೂ ಅರ್ಧ ಇದಾರಂತೆ, ನೋಡಕ್ ತುಂಬಾ ಚೆನ್ನಾಗಿದಾರಂತೆ. ಹೂವೆ ನಿನ್ಗೆ ಅದಕ್ಕೆ ಹೇಳೋದು, ಆ ವಾಯ್ಸ್ ಯಾರು ಕೇಳ್ಬಿಟ್ಟು ಗೊತ್ತಾಗದ್ ಬೇಡವಾ ಅಂದಾಗ, ವಾಯ್ಸ್ ತುಂಬಾ ಚೆನ್ನಾಗಿದೆಯಲ್ಲ, ಅದಕ್ಕೆ ವಾಯ್ಸ್ ಎಲ್ಲಾರ್ದು ಚೆನ್ನಾಗಿರುತ್ತೆ, ಅದಕ್ಕೆ ಎಲ್ಲಾರ್ನು ನೀವ್ ಹೋಗಿ ಇಷ್ಟಪಟ್ಬಿಡ್ತೀಯಾ, ಆ ವಾಯ್ಸ್ ಎಲ್ಲಿ ಚೆನ್ನಾಗಿತ್ತು ನಿನ್ಗೆ ಹೆಂಗ್ ಗೊತ್ತಾಗ್ತಿಲ್ವಾ ನಿನ್ಗೆ, ಅಯ್ಯೋ ನಿನ್ಗೆ ಹೆಂಗ್ ಅರ್ಥ ಮಾಡಿಸ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಅದಾದ್ಮೇಲೆ ಅವ್ನಿಗೆ ಹಾಸ್ಪಿಟ್ಲ್ ಇಂದ ಕಾಲ್ ಬರುತ್ತೆ. ಯಾಕೆಂದ್ರೆ ಆ ಬಲ್ಕ್ ಆಗಿರೋರು ಹೊಡೆದ್ಬಿಟ್ರಲ್ಲ, ತಳ್ಳಿಬಿಟ್ರಲ್ಲ, ಅವಾಗ ತುಂಬಾ ಟೆಸ್ಟ್ ಎಲ್ಲ ಮಾಡಿರ್ತಾರೆ, ಅದ್ರ ಬಗ್ಗೆ ಮಾತಾಡಕೋಸ್ಕರ ಅಲ್ಲೋಗಿ ನೋಡಿದ್ರೆ ಅವ್ನ್ಗೆ ಒಳ್ಳೆ ಶಾಕ್ ಆಯ್ತಾ ಇರುತ್ತೆ. ಅವ್ನ್ಗೆ ಅವಾಗ ಹೋಗಿ ಹೊಟ್ಟೆ ನೋವು ಬರ್ತಿರುತ್ತೆ. ಅದ್ರ ರೀಸನ್ ಏನಂದ್ರೆ ಅವ್ನ್ಗೆ ಕ್ಯಾನ್ಸರ್ ಇದೆ, ಆ ಕ್ಯಾನ್ಸರ್ ಇಂದ ಅವ್ನ್ಗೆ ಆತರ ಹೊಟ್ಟೆ ನೋವು ಬರ್ತಿರುತ್ತೆ. ಅವ್ನ್ ತೋರ್ಸ್ಕೊಂಡಿರಲ್ಲ, ತುಂಬಾ ಸೀರಿಯಸ್ ಆಗಿ ತೋರ್ಸಿರಲ್ಲ. ಸೊ ಅವ್ನ್ಗೆ ತುಂಬಾ ಸೀರಿಯಸ್ ಲೆವೆಲ್ ಆಗಿದೆ, ಅಂದ್ರೆ ಇನ್ನೊಂದ್ 3 ತಿಂಗಳು ಇರ್ಬೋದು ಅಷ್ಟೇ. ಇದು ಕೇಳಿದ್ರೆ ಅವ್ನು ತುಂಬಾ ಶಾಕ್ ಆಗ್ಬಿಟ್ಟು ಅವ್ನ್ ತಲೆನೇ ಓಡಲ್ಲ, ಯಾರಿಗಾರ ಕೂತಿದ್ದವನ್ಗೆ ಬಂದ್ಬಿಟ್ಟು ಅಂತ 3 ದಿನದಲ್ಲಿ ಸತ್ತೋಗ್ತೀಯ ಅಂತ ಹೇಳಿದ್ರೆ ಹೆಂಗಿರುತ್ತೆ, ಆಬ್ವಿಯಸ್ಲಿ ತಾನೆ. ಅದು ಫೀಲ್ ಮಾಡ್ತಿರ್ತಾನೆ. ಅವಾಗ ಏನ್ ಮಾಡ್ತಾನೆ, ಒಂದ್ ಗಾಡಿ ತಗೊಂಡು ಆಕ್ಸಿಡೆಂಟ್ ಮಾಡ್ಕೊಂಡು ಸತ್ತೋಗ್ಬಿಡೋಣ ಅಂತ ಫುಲ್ ಫಾಸ್ಟ್ ಹೋಗ್ತಾನೆ. ಕರೆಕ್ಟ್ ಆಗಿ ಒಂದು ತಮ್ಮನ್ ಫೋನ್ ಬರುತ್ತೆ, ಸ್ಟಾಪ್ ಮಾಡ್ಬಿಟ್ಟು ಅದ್ರ ಜೊತೆ ಮಾತಾಡ್ತಾನೆ. ಎಲ್ಲ ಇದೆಯಾ ಬಾರ ಬೇಗ ಮನೆಗೆ ಅಂತ ಹೇಳ್ತಾನೆ. ಇದು ಕೇಳಿದ್ದೆ ಅವ್ನ್ಗೆ ತಲೆ ಬರೋದು ಒಂದೇ ವಿಷಯ, ನಾನು ಹೋಗ್ಬಿಟ್ರೆ ನನ್ ತಮ್ಮಂಗೆ ಯಾರು ಇಲ್ಲ, ಅಟ್ಲೀಸ್ಟ್ ನಾನು ಹೋಗಿನ್ ಮುಂಚೆ ಅವ್ನಿಗೆ ಏನಾದ್ರು ಒಂದು ಲೈಫ್ ನ ಅರ್ಥ ಮಾಡಿಸ್ಬೇಕು, ಅವನ್ನ ಚೇಂಜ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂತಾನೆ. ಲೇಟ್ ಆಗಿದ್ರು ಅವ್ನು ಎದ್ದೇ ಇರಲ್ಲ, ಹಂಗೆ ಮಗಿರ್ತಾನೆ ಸಿಕ್ಕು. ಸೊ ಇವ್ನ ಏನ್ ಮಾಡ್ತಾನೆ, ಹೆಂಗು ಕಣ್ಣೇ ಕಾಣಲ್ಲ, ಗ್ಯಾಸ್ ಹಸ್ಬಿಟ್ಟು ಆಮ್ಲೆಟ್ ಮಾಡ್ಕೊಡ್ತಿರ್ತಾನೆ. ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಮಾಡಿರ್ತಾನೆ, ಬಟ್ ಆದ್ರೆ ಅವ್ನ ಕೈಲಿ ಹಿಡ್ಕೊಳಕ್ ಆಗದೆ ಕೆಳಗ್ ಬಿದ್ದಬಿಟ್ಟು ಕಾಲ್ ಏಟ್ ಮಾಡ್ಕೊಂಡ್ಬಿಡ್ತಾನೆ. ಅಂದ್ರೆ ಚೂರು ಕಾಲ್ ಮೇಲೆ ಬಿಸಿ ಬಿದ್ಬಿಡುತ್ತೆ. ಇದು ಸೌಂಡ್ ಆಗಿದೆ, ಎದ್ ಬಂದ್ ನೋಡ್ತಾನೆ. ಯಾಕೋ ಅಷ್ಟೊಂದು ಹೊಟ್ಟೆ ಹಸು ನಾ ನಿನ್ಗೆ ಅಂದಾಗ, ಇಲ್ಲ ನನ್ಗಲ್ಲ ಹೊಟ್ಟೆ ಹಸು, ನಿನ್ಗೆ ಆಮ್ಲೆಟ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಅದರಿಂದ ನಿನ್ಗೋಸ್ಕರ ಮಾಡ್ಕೊಡೋಣ ಅಂತ ಬಂದೆ ಅಂತಾನೆ. ಇದು ನೋಡಿದ್ದೆ ಅವ್ನಿಗೆ ತುಂಬಾ ಎಮೋಷನಲ್ ಆಗ್ಬಿಡ್ತಾನೆ. ನಿಂಗೊಂದ್ ವಿಷಯ ಗೊತ್ತಾ, ನೀನ್ ಹೋದ್ಮೇಲೆ ಅಮ್ಮ ಯಾವಾಗ್ಲೂ ಆಮ್ಲೆಟ್ ಮಾಡಿ ಇರ್ತಿತ್ತು, ನಿನ್ಗೋಸ್ಕರ ತುಂಬಾ ಆಮ್ಲೆಟ್ ಮಾಡೋದು, ನನ್ಗೆ ಏನ್ ಹೇಳೋದು ಅಂತಾನೆ ಅರ್ಥ ಆಗ್ತಿರ್ಲಿಲ್ಲ. ಅಮ್ಮಂಗ್ ತುಂಬಾ ಸರಿ ಹೇಳ್ದೆ, ಇದೆಲ್ಲ
ಮಾಡ್ಬೇಡಿ ಅಂದ್ರೂ ಕೇಳಲ್ಲ. ನಾನು ಅದನ್ನ ತಿನ್ನಕ್ಕೂ ಮನ್ಸ್ ಬರ್ತಿರಲ್ಲ, ಯಾಕಂದ್ರೆ ನಿನ್ ಮಾಡಿರೋದು ನಾ ಹೆಂಗ್ ತಿನ್ಲಿ. ನಾ ಏನ್ ಮಾಡ್ತಿದ್ದೆ, ಅಲ್ಲ ಮರ ಇದೆಯಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಊತಾಗ್ತಾ ಇದ್ದೆ. ಎಷ್ಟು ಮೊಟ್ಟೆ ತಿಂದಿದ್ಯೋ ಮರ, ಮೊಟ್ಟೆ ತಿನ್ಕೊಂಡೆ ಚೆನ್ನಾಗಿ ಬೆಳೆದ್ಬಿಟ್ಟಿದೆ ನೋಡಿ ಹೆಂಗ್ ಬೆಳೆದಿದೆ ಅಂತ ಹೇಳ್ತಾನೆ. ಇದ್ ನೋಡಿದ್ದೆ ತುಂಬಾ ಫೀಲ್ ಮಾಡ್ತಾನೆ, ನಾನು ತುಂಬಾ ತಪ್ಪು ಮಾಡ್ಬಿಟ್ಟೆ, ಮನೆ ಬಿಟ್ಬಿಟ್ಟು ಹೋಗ್ಬಾರ್ದಿತ್ತು ಅಂತ. ಅದಾದ್ಮೇಲೆ ಅವ್ರು ಊಟಕ್ಕಿರೋ ಜಾಗ ಕರ್ಕೊಂಡು ಹೋಗ್ತಾನೆ ಅವ್ರ ಅಪ್ಪ ಅಮ್ಮನ್ನ. ಅಲ್ಲಿ ಹೋದ್ಮೇಲೆ ಅವ್ನ್ ತುಂಬಾ ಫೀಲ್ ಮಾಡ್ತಾನೆ. ಅವ್ನ ತಮ್ಮ ಅಲ್ಲಿ ಹೋಗ್ಬಿಟ್ಟು ಮಾತಾಡ್ಸಿದ್ರೆ ಅವ್ರ ಅಣ್ಣ ಬರೋದೇ ಇಲ್ಲ, ಯಾಕಂದ್ರೆ ಅವ್ನ್ ಗಿಲ್ಟ್ ಅಲ್ಲಿ ಇದ್ದಾನೆ. ಎಲ್ಲ ಆದ್ಮೇಲೆ ಅವ್ನ್ ಹೇಳ್ತಿರ್ತಾನೆ, ಅಮ್ಮ ತಲೆ ಕೆರ್ಸ್ಕೋಬೇಡಿ ಅಪ್ಪ ಅಮ್ಮ, ನೀವಿಬ್ರು ತುಂಬಾ ಕಷ್ಟಪಟ್ರೆ ಅವ್ನ್ ಬಂದಿಲ್ಲ ಅಂತ, ಇವಾಗ ವಾಪಸ್ ಬಂದಿದ್ದಾನೆ, ಇವಾಗ ನಾನ್ ಸ್ವಲ್ಪ ಚೆನ್ನಾಗಿದ್ದೀನಮ್ಮ ಅಂತ ಹೇಳ್ಬಿಟ್ಟು ಹೋಗ್ತಾನೆ ವಾಪಸ್ಸು. ಅಲ್ಲಿ ಕಾರಿಗೆ ಹತ್ತಿಸಿದ್ಮೇಲೆ ಇರು ಒಂದ್ ನಿಮಿಷ ಇರು ಬರ್ತೀನಿ ಅಂತ ಅನ್ಬಿಟ್ಟು ವಾಪಸ್ ಹೋಗ್ತಾನೆ ಇವನು. ಅಣ್ಣ ಬಂದ್ಬಿಟ್ಟು ಅವಾಗ ಮಾತಾಡ್ತಾನೆ, ಅಪ್ಪ ಅಮ್ಮ ನಿಮ್ಮಿಬ್ರಿಗೂ ಇಬ್ರು ಮಕ್ಳು, ಆದ್ರೆ ಒಬ್ಬ ತುಂಬಾ ಚೆನ್ನಾಗಿದ್ದ, ತುಂಬಾ ಒಳ್ಳೆಯವನು, ಆದ್ರೆ ಈಗ ಅವ್ನು ಕಾಣ್ತಾ ಇಲ್ಲ. ಇನ್ನೊಬ್ಬ ಕರೆಕ್ಟ್ ಆಗೇ ಇರ್ಲಿಲ್ಲ, ನಿಮ್ ಮಾತೇ ಕೇಳಲಿಲ್ಲ, ಬಟ್ ಆದ್ರೆ ಈಗ ಅವನು ಇನ್ 3 ತಿಂಗಳಲ್ಲಿ ಸತ್ತೋಗ್ತಾ ಇದ್ದಾನೆ. ಇದ್ರ ಬಗ್ಗೆ ನಾ ಏನ್ ಹೇಳಿದ್ರು ವೇಸ್ಟ್, ಯಾಕಂದ್ರೆ ನಾ ಮಾಡಿದ ಪಾಪದಿಂದ ಈ ತರ ಅನ್ಭವಿಸ್ತಾ ಇದೀನಿ. ನೀವು ತಲೆ ಕೆಡ್ಸ್ಕೋಬೇಡಿ, 3 ತಿಂಗಳಲ್ಲಿ ನಿಮ್ ಮಗನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡು ಅವ್ನ್ಗೆ ಏನಾದ್ರು ಒಂದು ವಿಷಯನ ಅಡ್ಜಸ್ಟ್ ಮಾಡ್ಬಿಟ್ಟು ಹೋಗ್ತೀನಿ, ನೀವು ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ವಾಪಸ್ ಬರ್ತಾನೆ. ಅದಾದ್ಮೇಲೆ ಮನೇಲಿ ತಿಂಡಿ ತಿನ್ಬೇಕಾದ್ರೆ ಅವ್ನು ಹೇಳ್ತಾನೆ, ನೋಡು ಪ್ಯಾರಾ ಒಲಿಂಪಿಕ್ ಅಂತ ಇದೆಯಂತೆ, ನೀನ್ ಸೇರ್ಕೋಬೋದಲ್ಲ ಅಂದ್ರೆ ಅವ್ನು ಕೋಪ ಬಂದ್ಬಿಡುತ್ತೆ. ನೋಡು ನಿನ್ಗೆ ಯಾಕೆ ಎದುರ್ಕೊತಿದ್ಯಾ ನಂಗೆ ಅರ್ಥ ಆಗ್ತಿಲ್ಲ, ನೀನ್ ಮಾಡು, ನಿನ್ ಕೈಲಿ ಆಗುತ್ತೆ, ಯಾಕಂದ್ರೆ ನೀ ಈ ವಿಷಯ ಎಲ್ಲ ಮಾಡಿ ಬಿಟ್ರೆ ನೀನು ಆಲ್ರೆಡಿ ನಿನ್ ಬಾಡಿ ಅದಕ್ಕೆ ಅಡಾಪ್ಟ್ ಆಗಿದೆ, ಇದನ್ನ ಹಂಗೆ ಬಿಡಕ್ ಹೋಗ್ಬೇಡ ಕಣು, ಅರ್ಥ ಮಾಡ್ಕೊ ಅಂದಾಗ, ಇಲ್ಲ ನೀ ಅದ್ರ ಬಗ್ಗೆ ಹೇಳ್ಬೇಡ, ನಾನು ಈ ತರ ಇರೋ ನನ್ನ ಪರಿಸ್ಥಿತಿನ ಪ್ರಪಂಚಕ್ಕೆ ನಾ ತೋರ್ಸಕ್ ಇಷ್ಟಪಡಲ್ಲ, ನನ್ನ ಎಲ್ಲ ನೋಡ್ಬಿಟ್ಟು ಆಡ್ಕೊಂತಾರೆ ಅಂತೆ. ಆಡ್ಕೊಂಡು ಹೋಗ್ಲಿ ಬಾಯ್ಲಿ ಅಂತ ಅನ್ಬಿಟ್ಟು ಒಂದ್ ಜಾಗ ಕರ್ಕೊಂಡು ಹೋಗ್ತಾನೆ ಪಾರ್ಕ್ಗೆ. ಅಲ್ಲಿ ಹೋಗ್ಬಿಟ್ಟು ಸರಿ ಅಲ್ಲಿಂದ ಇಲ್ಲಿಗೆ ಓಡ್ಬಾ ಅಂದ್ರೆ ಹೆಂಗ ಓಡ್ಲಿ, ನನ್ಗೆ ಯಾರು ನೋಡಿದ್ರೆ ನತಾರೆ, ಅವ್ರಿರ್ ಮಾತು ನೋಡಕ್ ಹೋಗ್ಬೇಡ ನೀನು, ಅವ್ರಿರ್ ಮಾತು ಅವ್ರ ಗಮನ ಕೊಡ್ಲೇಬೇಡ ಅವ್ರಿರ್ ಮೇಲೆ, ನಿನ್ ಪಾಠ ನೀ ಮಾಡು ಅಂದ್ರೆ ಅವ್ನ್ ಕೇಳೋದೇ ಇಲ್ಲ. ಇಲ್ಲ ನೀ ಹೇಳ್ತಿರೋದ್ ನೋಡಿದ್ರೆ ನಾನು ಸಾಯದೆ ಎಷ್ಟೋ ಮೇಲು ಅಂತ ಅನ್ಸ್ತಿದೆ ಅಂತಾನೆ. ಇವನು ಕೋಪ ಬಂದ್ಬಿಟ್ಟು ಒಂದು ಬಿಡ್ತಾನೆ ಕಪಾಲಿಗೆ, ಅರ್ಥ ಮಾಡ್ಕೊ, ನಾನು ಹೊಡಿಬೇಕು ಅಂತ ನನ್ಗೊಂಚೂರು ಮನ್ಸಿರ್ಲಿಲ್ಲ, ನೀ ಮಾತಾಡೋ ಮಾತು ಸರಿ ಇಲ್ಲ, ಯಾರು ಏನಾರು ಹೇಳ್ಕೊಳ್ಳಿ, ನೀ ಮಾಡೋದೊಂದ್ ಕೆಲ್ಸ, ನಿಮ್ ಓಡ್ತೀಯಾ ಬರ್ತೀಯಾ ಅಷ್ಟೇ ಹೋಗು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಇವ್ನು ಅವಾಗ ಸ್ವಲ್ಪ ಕಾನ್ಫಿಡೆಂಟ್ ಬರುತ್ತೆ, ಓಡೋಗ್ಬಿಟ್ಟು ಜೋರಾಗಿ ಓಡ್ ಬರ್ತಾನೆ. ಅವ್ನ್ ಆಬ್ವಿಯಸ್ಲಿ ಅವ್ನು ಆಲ್ರೆಡಿ ಅಥ್ಲೇಟು, ಇದ್ರಲ್ಲೆಲ್ಲ ಅವ್ನ್ ವೀಕೆಂಡ್ ಅಲ್ವೇ ಅಲ್ವಾ. ಓಡ್ ಬಂದ್ಬಿಟ್ಟು ಅವ್ರ ಅಣ್ಣ ನಿಂತಿರೋದು ನೋಡದೆ ಗುದ್ಬಿಟ್ಟು ಬಿದ್ದೋಗ್ಬಿಡ್ತಾನೆ. ಕೆಳಗ್ ಬಿದ್ದಿದ್ದೆ ಅವ್ನ್ ತಲೆಯಲ್ಲಿ ಓಡ್ತಿರೋದು ಒಂದೇ ವಿಷಯ, ಯಾರು ನೋಡ್ಬಿಟ್ಟು ನಾನು ನಗ್ತಾ ಇದಾರ ಅಂತ. ನೋಡು ಕೇಳಿಸ್ಕೊ, ಒಂದ್ ಮಾತು ನೀಟಾಗಿ ಕೇಳಿಸ್ಕೊ, ನೀ ಬಿದ್ದಾಗ ಎಲ್ಲ ನೋಡ್ಬಿಟ್ಟು ನಗಕ್ಕೆ ತುಂಬಾ ಜನ ಇರ್ತಾರೆ, ತುಂಬಾ ಜನ ಇರ್ತಾರೆ, ನೀನು ಬಿದ್ದಾಗ ನೀ ಅಲ್ಲೇ ಇದ್ರೆ ನೀನು ನಗ್ತಾನೆ ಇರ್ತಾರೆ, ನೀ ಬಿದ್ದ ಮೇಲೆ ಎದ್ದು ನಿಂತ್ಕೊಂಡ್ರೆ ಒಂದಲ್ಲ ಒಂದಿನ ನೀನ್ ನೋಡ್ಬಿಟ್ಟು ಖುಷಿ ಪಡ್ತಾರೆ, ಅವರು ಎಲ್ಲಾ ವಿಷಯಕ್ಕೂ ಅಡಾಪ್ಟ್ ಆಗ್ತಾರೆ. ಸೊ ನೀ ತಲೆ ಕೆಸ್ಕೋಬೇಡ, ನಿನಗೇನ್ ಗೋಲು ಅದನ್ನ ನೀ ಮಾಡು ಅಂತ ಹೇಳ್ತಾನೆ. ಅದಾದ್ಮೇಲೆ ಅವ್ನ್ ಕಾನ್ಫಿಡೆಂಟ್ ಬಂದ್ಬಿಟ್ಟು ಅವ್ನ ಸೂ ಅಂತ ಇರೋ ಕೋಚ್ ನ ಮೀಟ್ ಮಾಡಕ್ ಹೋಗ್ತಾನೆ. ಅವ್ರ ಅಣ್ಣ ಬಂದ್ಬಿಟ್ಟು ಮಾತಾಡ್ತಿರ್ತಾನೆ, ಏನಂತಂದ್ರೆ ನೀವ್ ಹೇಳ್ದಂಗೆ ನಾನು ಅವ್ನ ಒಪ್ಸಿದೀನಿ, ಅವ್ನ ಒಪ್ಕೊಂಡಿದ್ದಾನೆ ಅಂದಾಗ, ಹೌದಾ ಈ ಸೂಪರ್ ಒಳ್ಳೇದಾಯ್ತು, ಒಳ್ಳೆ ಕೆಲಸ ಮಾಡಿದೀರ ಅಂತ ಅವ್ರು ಖುಷಿ ಪಡ್ತಾರೆ. ಒಂದೇ ಒಂದ್ ವಿಷಯ, ಅವನು ಯಾರನ್ನು ನಂಬೋದಿಲ್ಲ, ಯಾರ ಜೊತೆನೂ ಹೋಗಕ್ಕೆ ತುಂಬಾ ಕಂಫರ್ಟಬಲ್ ಆಗಿಲ್ಲ, ನಮ್ ಜೊತೆ ಇಲ್ಲ ನಿಮ್ ಜೊತೆ ಇರ್ತಾನೆ ಅಷ್ಟೇ ಅಂದಾಗ, ಅಯ್ಯೋ ನಾನ್ ಚೇಂಜ್ ಆಗಕ್ಕಾಗಲ್ವೇ, ನಾ ಇರೋದು ನಾರ್ಮಲ್ ಕೋಚು, ನಾ ಪ್ಯಾರಾ ಒಲಿಂಪಿಕ್ ಹೆಂಗ್ ಚೇಂಜ್ ಆಗೋದು ಅಂದಾಗ, ನೀವು ಇದಿದ್ರಲ್ಲ ನೀವು ಆಗಿ ಅಂತ ಅನ್ಬಿಟ್ಟು ಅವಳು ಹೇಳ್ತಾಳೆ. ಅದಕ್ಕೆ ಸೊ ನನ್ಗೆ ಗೊತ್ತು, ನಿಮ್ ಇದ್ರ ಬಗ್ಗೆ ಯಾರ ಹತ್ರನು ಹೇಳಕ್ ಹೋಗ್ಬೇಡಿ ನನ್ನ ತಮ್ಮನ ಹತ್ರ, ನನಗೆ ಇನ್ 3 ತಿಂಗಳಲ್ಲಿ ನಾನು ಏನಾಗುತ್ತೆ ಗೊತ್ತಿಲ್ಲ, ಯಾಕಂದ್ರೆ ನನಗೆ ಕ್ಯಾನ್ಸರ್ ಇದೆ, ನಾ 3 ತಿಂಗಳಲ್ಲಿ ನಾನು ಸತ್ತೋಗ್ಬೋದು. ಸೊ ಅದರಿಂದ ನಾನು ಅವ್ನ ಲೈಫ್ ನ ಸೆಟ್ಲ್ ಮಾಡ್ಬೇಕು, ಅವ್ನ್ ಯಾರೋ ಒಂದ್ ಅಡಾಪ್ಟ್ ಆಗ್ಬೇಕು ಅಂತ ನಾನು ತುಂಬಾ ಕಷ್ಟ ಪಡ್ತಾ ಇದೀನಿ, ಪ್ಲೀಸ್ ಇದೊಂದೇ ಒಂದ್ ಹೆಲ್ಪ್ ಮಾಡ್ಬಿಡಿ ಅಂತ ಕೇಳ್ಕೊಂತಾರೆ. ಆಗ ಅವಳು ಇನ್ನೇನ್ ಮಾಡಕ್ಕಾಗತ್ತೆ, ಯಾಕಂದ್ರೆ ಅವ್ನ ತುಂಬಾ ದಿನದಿಂದ ನೋಡಿರೋದ್ರಿಂದ ಅವ್ರು ಒಪ್ಕೊಂಡ್ಬಿಟ್ಟು ಸರಿ ಅಂದ್ಬಿಟ್ಟು ಪ್ಯಾರಾ ಒಲಿಂಪಿಕ್ ಇರೋದಕ್ಕೆ ಕೋಚ್ ಆಗ್ತಾರೆ. ಅದಾದ್ಮೇಲೆ ನನ್ನ ತಮ್ಮ ಹೋದ್ಮೇಲೆ ತುಂಬಾ ಕಷ್ಟ ಪಡ್ತಾನೆ, ಇದರಿಂದ ಅವ್ನು ತುಂಬಾ ಈಸಿಯಾಗಿ ಇರ್ಬೇಕು ಅಂದ್ಬಿಟ್ಟು ಅವ್ನು ಎಷ್ಟೊಂದು ಜಾಗದಲ್ಲಿ ಎಡಗ್ ಬಿಟ್ಬಿಟ್ಟು ಕಾಲ್ ಏಟ್ ಮಾಡ್ಕೊಂತಾನೆ, ಇಲ್ಲ ಮಂಡಿ ಏಟ್ ಮಾಡ್ಕೊತಾನೆ, ಆತರ ಮಾಡ್ಕೊತಾನೆ ಇರ್ತಾನೆ. ಇವ್ರು ತುಂಬಾ ನೋಟಿಸ್ ಮಾಡಿರ್ತಾನೆ, ಆ ಜಾಗನೆಲ್ಲ ಎಲ್ಲೆಲ್ಲ ಅವ್ನು ಎಡಗ್ ಬಿಡುತ್ತಾನೋ ಆ ಜಾಗನೆಲ್ಲ ಸರಿ ಮಾಡ್ತಾನೆ, ಯಾಕಂದ್ರೆ ಬಿದ್ಬಿಡ್ತಾನೆ ಅಂದ್ಬಿಟ್ಟು ಇದೆಲ್ಲಾ ನಡೀತಿರುತ್ತೆ. ಅದಾದ್ಮೇಲೆ ಇವನು ಫುಡ್ ನ ಆರ್ಡರ್ ಮಾಡಿರ್ತಾನೆ, ಆ ಫುಡ್ ನ ತಂದ್ಕೊಡೋರು ಯಾರು ಅಲ್ಲ, ಚಾನ್ ಅಂತ ಇದ್ನಲ್ಲ ಅವನೇನೆ. ಏನೋ ಪಾಸ್ಟರ್ ಆಗಿದೆ ಇವಾಗ ಆಗಿದೆಯಾ ಅಂದಾಗ ಅವ್ನ್ ಕಷ್ಟ ಸುಖ ಹೇಳ್ಕೊಂಡ್ ಕೂತಿರ್ತಾನೆ. ಅವ್ನ್ ಎಲ್ಲಾ ಕಡೆನ ಅವನ್ನ ತೆಗ್ದಾಕ್ತಿರ್ತಾರೆ, ಯಾಕಂದ್ರೆ ಯಾವ್ದು ಸರಿಯಾಗಿ ಮಾಡ್ತಿಲ್ಲ ಅಂದ್ಬಿಟ್ಟು. ಅವಾಗ ಕರೆಕ್ಟ್ ಆಗಿ ಒಂದ್ ಮೆಸೇಜ್ ಬರುತ್ತೆ, ಈ ಜಾಗದಿಂದನೂ ಈ ಕೆಲಸದಿಂದನೂ ತೆಗೆದ್ಬಿಡ್ತಾರೆ, ಏನಕ್ಕೆ ಅಂದ್ರೆ ತುಂಬಾ ಲೇಟ್ ಮಾಡೋದ್ನಲ್ಲ ಅದರಿಂದ, ರೀಸನ್ನೇ ಕೊಡಲ್ಲ ಅವ್ನ್ಗೆ, ಸುಮ್ನೆ ಒಂದ್ ರೀಸನ್ಗೋಸ್ಕರ ಸೇರ್ಸ್ಕೊಂಡಿರ್ತಾರೆ. ಇದನ್ನ ಹೋಗ್ಬಿಟ್ಟು ಸಿಕ್ಕು ತುಂಬಾ ನಟ ಕೂತಿರ್ತಾರೆ. ಅದಾದ್ಮೇಲೆ ಅವ್ನ ಆ ಕಡೆ ನಿಂತಿರ್ತಾನ, ಇವ್ ನೋಡಿದ್ರೆ ಕರೆಕ್ಟ್ ಬಿದ್ದೋಗ್ಬಿಡ್ತಾನೆ, ಹೊಟ್ಟೆ ನೋವು ತಡಿಯಕ್ಕಾಗದೆ. ಅವನು ಆಂಬುಲೆನ್ಸ್ ಫೋನ್ ಮಾಡಿ ಹಾಸ್ಪಿಟ್ಲ್ ಹೋಗಿ ಚೆಕ್ ಮಾಡಿಸ್ಕೊಂಡು ವಾಪಸ್ ಬಂದ್ಬಿಡ್ತಾನೆ, ಯಾಕಂದ್ರೆ ಅವ್ನ ತಮ್ಮಂಗ್ ಡೌಟ್ ಬರ್ಬಿಡದು ಅಂತ. ಅದಾದ್ಮೇಲೆ ಅವನು ಟ್ರೈನಿಂಗ್ ಹೋಗಿರ್ತಾನ, ವಾಪಸ್ ಬಂದ್ಮೇಲೆ ಅವ್ನಿಗೆ ಬ್ರೆಜಿಲ್ ಅಂತ ಒಂದ್ ಪ್ಲೇಸ್ ಅಲ್ಲಿ ಒಬ್ಬ ಕ್ಯಾಂಡಿಡೇಟ್ ಜೊತೆ ಅವನು ಸ್ಪೋರ್ಟ್ಸ್ ಆಡ್ಬೇಕಾಗಿರುತ್ತೆ. ಸೊ ಅದರಿಂದ ಇವನು ಫ್ಲೈಟ್ ಇರುತ್ತೆ, ಸೊ ಎಲ್ಲಾನು ಪ್ಯಾಕಿಂಗ್ ಇವನೇ ಮಾಡ್ಕೊಡ್ತಾ ಇರ್ತಾನೆ. ಇವ್ನು ಹೇಳ್ತಾ ಇರ್ತಾನೆ, ಈ ಬ್ರೆಜಿಲ್ ಹುಡುಗಿ
ಹುಡುಗಿರೆಲ್ಲ ಸಖತ್ತಾಗಿರ್ತಾರೆ, ನಾನು ನೋಡಿದೀನಿ, ನೀ ಹೆಂಗಾರ ಮಾಡೋ ಒಂದಾರು ಹುಷಾರ್ ಮಾಡ್ಕೊಂಡ್ಬಿಡು ಅಂದಾಗ, ಬೇಸಿನಿರೋ ಹುಡುಗಿರಿಗೆ ಡ್ಯಾನ್ಸ್ ಆಡೋದು ತುಂಬಾ ಇಷ್ಟ ಅಂತೆ, ನನಗೆ ಡ್ಯಾನ್ಸ್ ಬರಲ್ವಾ ಅಂದಾಗ, ಅಷ್ಟೇ ತಾನೇ ಬಾ ನಾ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಇಬ್ರು ಲೂಸ್ ಆಗಿ ಆಡ್ತಾ ಇರ್ತಾರೆ. ಅದಿಬ್ರು ನೋಡ್ಕೊಂಡು ಆಡ್ಕೊಂಡು ತುಂಬಾ ಖುಷಿ ಪಡ್ತಾರೆ. ಅದಾದ್ಮೇಲೆ ಬೆಳಗ್ಗೆ ಓಡೋ ಟೈಮ್ ಬರುತ್ತೆ, ಅವಾಗ ಇರೋ ಮಗನ್ ತರ ನೋಡ್ಕೊಂತಾನ ಅವನ ತಮ್ಮನ್ನ. ಇದನ್ನ ಕೋಚ್ ಕೂಡ ನೋಡ್ಬಿಟ್ಟು ಖುಷಿ ಪಡ್ತಾರೆ, ಅಟ್ಲೀಸ್ಟ್ ಯಾರು ಒಬ್ಬ ಅವನಿಗೆ ಖುಷಿ ಕೊಡಂಗ ಒಬ್ಬ ಬಂದಲ್ಲ ಅಂತ. ಬಟ್ ಆದ್ರೆ ತುಂಬಾ ಫೀಲ್ ಆಗು ಇರುತ್ತೆ, ಯಾಕಂದ್ರೆ ಇನ್ ಸ್ವಲ್ಪ ದಿನದಲ್ಲಿ ಅವ್ನು ಹೋಗ್ಬಿಡ್ತಾನೆ. ಆಮೇಲೆ ಆ ಹೆಂಗನ ಬ್ರದರ್ ತುಂಬಾ ಚೆನ್ನಾಗಿ ಆಡ್ಬಿಟ್ಟು ಎಲ್ಲಾದ್ರಲ್ಲೂ ಏನ್ ಮಾಡ್ಬಿಡ್ತಾರೆ, ಕರೆಕ್ಟ್ ಆಗಿ ಫೈನಲ್ ಲೆವೆಲ್ ಬಂದ್ಬಿಡ್ತಾರೆ. ಮಧ್ಯದಲ್ಲಿ ಫೋನ್ ಮಾಡ್ಬಿಟ್ಟು ಅಣ್ಣನ ಹತ್ರ ಎಲ್ಲಾ ವಿಷಯ ಹೇಳ್ಕೊಂತ ಇರ್ತಾನೆ. ಆಗ ಇವನಿಗೆ ತಡಿಯಕ್ ಆಗ್ತಿಲ್ಲ ನೋವ್ನ, ಅದನ್ನ ತೋರ್ಸ್ಕೊಳ್ದೆ ಕರೆಕ್ಟ್ ಆಗಿ ಫೋನ್ ಎತ್ಬಿಟ್ಟು ತುಂಬಾ ಎಂಕರೇಜ್ ಮಾಡ್ತಾನೆ, ಮೋಟಿವೇಟ್ ಮಾಡ್ತಾನೆ. ಸೂಪರ್ ಕಣೋ, ನಾನು ನಿನ್ನ ಟಿವಿ ನೋಡ್ತಾನೆ ಇದ್ದೆ, ಕಣ್ಣು ಮಿಟ್ಟಿಸ್ದೆ, ಹೆಂಗ್ ಆಡ್ದೆ ಗೊತ್ತಾ, ಎಷ್ಟು ಸಖತ್ತಾಗಿ ಆಡ್ದೆ, ಅದೇ ತರ ಮೇಂಟೈನ್ ಮಾಡು ಆಯ್ತಾ ಅಂತ ಅಂದ್ಬಿಟ್ಟು ತುಂಬಾ ಮೋಟಿವೇಟ್ ಮಾಡ್ತಾನೆ. ಫೈನಲ್ ರೌಂಡ್ ಹತ್ರ ಬಂದಂಗೆ ಇವನಿಗೆ ಭಯ ಆಗ್ಬಿಡುತ್ತೆ, ಯಾಕಂದ್ರೆ ಅಂತ ಟೈಮ್ ಅಲ್ಲೇ ಅವನ್ಗೆ ಆತರ ಆಕ್ಸಿಡೆಂಟ್ ಆಗಿ ಕಣ್ಣು ಹೋಯ್ತಲ್ವಾ. ಸೊ ಇವಾಗ ಬಂದಾಗ ಏನಾಗ್ಬಿಡುತ್ತೆ ಅಂತ ಭಯ ಪಡ್ತಿರ್ತಾನೆ. ಆಗ ಕೋಚ್ ಬಂದ್ಬಿಟ್ಟು ಮೋಟಿವೇಟ್ ಮಾಡ್ತಾಳೆ, ನೋಡು ಅವೆಲ್ಲ ಆಗಿರೋ ವಿಷಯ, ಅದನ್ನ ಜ್ಞಾಪಿಸ್ಕೊಂಡು ಏನೂ ಮಾಡಕ್ಕಾಗಲ್ಲ, ಮತ್ತೆ ಆ ತರ ಆಗುತ್ತೆ ಅಂತ ಮಾತ್ರ ಇಮೇಜಿನೇ ಮಾಡ್ಬೇಡ. ಈಗ ನೀನ್ ಇದನ್ನ ಗೋಲ್ಡ್ ನ ಗೆಲ್ಲೇಬೇಕು, ಯಾಕೆಂದ್ರೆ ನಿಮ್ಮ ಅಣ್ಣ ನಿನ್ ಮನೆಗೆ ಹೋಗ್ಬಿಟ್ಟು ಈ ವಿಷಯದ ಬಗ್ಗೆ ಹೇಳಕ್ಕೆ ನಿಮ್ಮ ಅಣ್ಣ ಇರ್ತಾನೋ ಇಲ್ವೋ, ಯಾಕಂದ್ರೆ ಅವನಿಗೆ ಕ್ಯಾನ್ಸರ್ ಇದೆ, ಅವ್ನ್ ಬದುಕಿರೋದ ರೀಸನ್ ಏನಕ್ಕೆ ಅಂದ್ರೆ ನೀನ್ ಗೋಲ್ಡ್ ಹೊಡಿಯೋದನ್ನ ನೋಡ್ಬೇಕು ಅನ್ನೋಕ್ಕೋಸ್ಕರ ರೀಸನ್ ಇಟ್ಕೊಂಡಿದ್ದಾನೆ. ನೀನು ಗೋಲ್ಡ್ ಹೊಡಿಲೇಬೇಕು ಅಂತ ಕೇಳ್ಕೊಂತಾನೆ. ಇದು ಕೇಳಿದ್ರೆ ಅವ್ನಿಗೆ ತಲೆ ಕೆಟ್ಟೋಗ್ಬಿಡುತ್ತೆ, ಅಣ್ಣನ್ ನೋಡ್ಬೇಕು ಅಂತ ಓಡೋಗ್ತಿರ್ತಾನೆ. ಆಗ ನೋಡು ಒಂದ್ ನಿಮಿಷ ಇರು ಅಂತ ಅಂದ್ಬಿಟ್ಟು ತಡಿಯಕ್ ಬಂದ್ರು ಬಿಡೋದೇ ಇಲ್ಲ, ತಳ್ಬಿಟ್ಟು ಹೋಗ್ತಿರ್ತಾನೆ. ನನ್ಗೆ ಗೊತ್ತು ಇದರಿಂದಾನೆ ನಿಮ್ಮ ಅಣ್ಣ ನನ್ನ ಹತ್ರ ಹೇಳ್ದ ಇದನ್ನು ಹೇಳ್ಬೇಡ ಅಂತ, ಅವ್ನ್ ಹೇಳಿದ್ದ ಹಂಗೆ ಆಯ್ತು ನೋಡು, ನಿನ್ಗೆ ಹೇಳಿದ್ದೆ ಈ ತರ ಮಾಡ್ತಾ ಇದೀಯ. ನಿಮ್ಮ ಅಣ್ಣ ಉಸಿರಿಟ್ಕೊಂಡಿರೋದು ಏನಕ್ಕೆ ಗೊತ್ತಾ, ನೀನ್ ಹೊಡಿಯೋ ಗೋಲ್ಡ್ ನ ನೋಡ್ಬೇಕು ಅನ್ನೋದಕ್ಕೋಸ್ಕರ, ಪ್ಲೀಸ್ ನೀನ್ ಅರ್ಥ ಮಾಡ್ಕೊ ಅಂದಾಗ ಅವ್ನ್ ಸ್ವಲ್ಪ ಅರ್ಥ ಮಾಡ್ಕೋತಾನೆ. ಹೋಗ್ಬಿಟ್ಟು ಅಣ್ಣಂಗ್ ಫೋನ್ ಮಾಡ್ತಾನೆ, ವಿಷಯ ಗೊತ್ತಾಯ್ತು ಅಂತ ಹೇಳ್ದೆ ಮಾತಾಡ್ತಾನೆ. ಅಣ್ಣ ನಾನು ಹೆಂಗಾರ ಮಾಡಿ ಗೋಲ್ಡ್ ಹೊಡಿತೀನಿ ಅಂದಾಗ, ಹೌದು ಕಣೋ ನೀನ್ ಹೆಂಗಾರ ಮಾಡ್ಬಿಟ್ಟು ಹೊಡಿಬೇಕು, ಇಲ್ಲ ಅಂದ್ರೆ ನೀನ್ ಬ್ರೇಸ್ ಇಲ್ಲೇ ಎದ್ಬಿಡು, ಇಲ್ಲ ಬರಕ್ ಹೋಗ್ಬೇಡ, ನಾನು ಮೊಖನೇ ತೋರ್ಸ್ಬೇಡ, ನಾನ್ ಸರ್ರೆ ಕೋಪ ಬಂದ್ಬಿಡುತ್ತೆ, ಇದ್ ಹೆಂಗಾರ ಮಾಡಿ ನೀ ಗೋಲ್ಡ್ ಹೊಡೆದ್ಬಿಟ್ಲೆ ಹೊಡಿಲೇಬೇಕು ಅಂತ ಹೇಳ್ತಾನೆ. ಸರಿ ಅಣ್ಣ ನಾನು ಹೊಡಿತೀನಿ, ನಾ ಬರೋ ಅಷ್ಟ್ರಲ್ಲಿ ನೀನ್ ಇರ್ತೀಯ ತಾನೇ ಮನೇಲಿ ಅಂತಾನೆ. ಇದು ಕೇಳಿದ್ರೆ ಅವ್ನಿಗೆ ಅರ್ಥ ಆಗ್ಬಿಡುತ್ತೆ, ಇವ್ನಿಗೆ ಎಲ್ಲಾ ವಿಷಯ ಗೊತ್ತಾಗಿದೆ ಅಂತ. ಸರಿ ಅಣ್ಣ ನೀ ತಲೆನೇ ಕರ್ಸ್ಕೊಬೇಡ, ನಾ ಕಷ್ಟಪಟ್ಟಾದ್ರೆ ನಾ ಗೋಲ್ಡ್ ನೋಡ್ ತೆಗಿತೀನಿ ಅಂದ್ಬಿಟ್ಟು, ಈಗ ಹೆಂಗಿದ್ಯಾ ನೋವ್ತಾ ಇದೆಯಾ ಅಂತಾನೆ. ಇದು ಕೇಳಿದ್ದೆ ಅವ್ನಿಗೆ ಗಂಟ್ಲ ನಿಂತಿರುತ್ತೆ, ಅಳು ಬಂದ್ಬಿಡುತ್ತೆ. ಪ್ಲೀಸ್ ನಂಗೆ ತಡೆಯಕ್ ಆಗ್ತಿಲ್ಲ, ನಂಗೆ ನೋವು ತಡೆಯಕ್ ಆಗ್ತಿಲ್ಲ ಕಣೋ, ಪ್ಲೀಸ್ ಹೆಂಗಾರ ಮಾಡಿ ಗೋಲ್ಡ್ ಹೊಡಿ, ನಾನ್ ನಿನ್ನ ತುಂಬಾ ಮಿಸ್ ಮಾಡ್ತೀನಿ ಕಣೋ ಅಂತ ಅನ್ಕೊಂಡು ತುಂಬಾ ಕಷ್ಟ ಪಡ್ತಾನೆ. ಇಬ್ರು ಹಂಗ ಅಳ್ತಾ ಇರ್ತಾರೆ. ಈ ಸೀನ್ ನೋಡಿದವ್ರಿಗೆ ಎಲ್ಲಾರ್ಗು ಕಣ್ಲಿ ನೀರ್ ಬಂದ್ಬಿಡುತ್ತೆ. ಅದಾದ್ಮೇಲೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಅವಾಗ ಫೈನಲ್ ಸ್ಟಾರ್ಟ್ ಆದ್ಮೇಲೆ ಎದುರುಗಡೆ ಇರೋ ಆಪೋನೆಂಟ್ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾನೆ, ಅವ್ನ್ ತುಂಬಾ ಚೆನ್ನಾಗಿ ಆಡ್ತಿರ್ತಾನೆ. 2 ರೌಂಡ್ಲು ಹೀರೋ ಸೋತ್ಬಿಡ್ತಾನೆ. ಇದನ್ನ ಇಬ್ರಿಗೂ ಡಿಸಪಾಯಿಂಟ್ಮೆಂಟ್ ಆಗ್ಬಿಡುತ್ತೆ. ಕೋಚ್ ಕೂಡ ತುಂಬಾ ಫೀಲ್ ಮಾಡ್ತಾಳೆ. ಈ ಕಡೆ ಹೀರೋ ಕೂಡ ಅವನು ಟಿವಿ ನೋಡ್ತಾ ಇರ್ತಾನೆ, ಏನಪ್ಪಾ ನಡೀತಿದೆ ಅನ್ನಂಗೆ ಶಾಕ್ ಆಗ್ಬಿಡ್ತಾರೆ. ಅವಾಗ ಲಾಸ್ಟ್ ರೌಂಡ್ ಬಂದಿರುತ್ತೆ. ಅವಾಗ ಈ ರೌಂಡ್ ಅಲ್ಲಿ ಏನಾದ್ರೆ ಅವ್ನು ಸೋತ್ಬಿಟ್ಟ ಅಂದ್ರೆ ಅಷ್ಟೇ, ಮತ್ತೆ ಅವ್ನು ಗೋಲ್ಡ್ ಹೊಡಿಬೇಕು ಅಂದ್ರೆ ವೆಯ್ಟ್ ಮಾಡ್ಬೇಕಾಗತ್ತೆ. ಅವ್ರ ಅಣ್ಣನ ಆಸೆನ ತೀರ್ಸಕ್ಕೆ ಆಗಲ್ಲ. ಯೋಚನೆ ಮಾಡ್ಬೇಕಾದ್ರೆ ಅವ್ನು ತುಂಬಾ ಟೆನ್ಷನ್ ಆಗ್ತಿರುತ್ತೆ. ಅವ್ರ ಅಣ್ಣ ಮಾಡಿದ್ದೆಲ್ಲ ಜ್ಞಾಪನ ಬರುತ್ತೆ, ಎಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡ ಅಂತ. ಅಲ್ಲ ನಮ್ಮ ಅಣ್ಣ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡ, ಎಲ್ಲಾ ವಿಷಯದಲ್ಲೂ ಪರ್ಫೆಕ್ಟ್ ಆಗಿ ನೋಡ್ಕೊಂಡ, ಅವನ ಅಣ್ಣ ಅಂತ ನನ್ ಕರೀನೂ ಇಲ್ಲ. ಅವ್ನೀಗ ಜೀವ ಹೋಗ್ತಿರೋ ಟೈಮ್ ಕೂಡ ನನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ. ಇಂತ ಅಣ್ಣ ಯಾರಿಗೂ ಸಿಗೋದಿಲ್ಲ. ಅವನಿಗೆ ನಾ ಮಾಡ್ಬೇಕಾಗಿರೋದು ಒಂದೇ ವಿಷಯ ಅಂದ್ಬಿಟ್ಟು ಒಂಥರ ಫುಲ್ ಬಾಡಿಲೆಲ್ಲ ಅದೊಂಥರ ಇದು ಬರುತ್ತೆ, ಜೋಶ್ ಬರುತ್ತೆ, ಎನರ್ಜಿ ಬರುತ್ತೆ. ಹಂಗೆ ಉಲ್ಟಾ ದಬಾಕ್ಬಿಟ್ಟು ಫುಲ್ ಒಂದು ಟೈಟ್ ಆಗಿ ಲಾಕ್ ಮಾಡ್ತಾನೆ. ಲಾಕ್ ಮಾಡಿದ್ದೆ ಅದೊಂದು ವಿಸಿಲ್ ಕೇಳುತ್ತೆ, ಕರೆಕ್ಟ್ ಆಗಿ ಇವನೇ ವಿನ್ ಮಾಡ್ಬಿಡ್ತಾನೆ. ಗೋಲ್ಡ್ ಪ್ರೈಸ್ ಇವನ್ಗೆ ಬಂದ್ಬಿಡುತ್ತೆ. ಎಲ್ಲಾರು ಶಾಕ್ ಆಗ್ಬಿಡ್ತಾರೆ, ಎಲ್ಲಾರು ಕಿರ್ಚಾಡ್ತಿರ್ತಾರಲ್ಲಿ. ಕೋಚ್ ಶೂಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ. ಟಿವಿ ಒಳಗಿಂದ ನೋಡ್ತಿರ ಈ ಅಣ್ಣನ್ಗೂ ತುಂಬಾ ಖುಷಿ ಆಗ್ಬಿಡುತ್ತೆ. ಅವನ ಜೊತೆ ಆ ಪಾಸ್ಟರ್ ಇದ್ನಲ್ಲ ಚಾನ್, ಆ ಫ್ರೆಂಡ್ ಕೂಡ ತುಂಬಾ ಖುಷಿ ಪಡ್ತಿರ್ತಾನೆ. ಅದಾದ್ಮೇಲೆ ಈಗ ನಮ್ಮ ಅಣ್ಣ ನನ್ನ ನೋಡ್ತಾ ಇರ್ತಾನೆ ಅನ್ನೋ ಒಂದೇ ಒಂದು ಖುಷಿಯಿಂದ ಅವ್ನ್ಗೆ ಯಾವತ್ತೂ ಅವ್ರ ಅಣ್ಣನ ಅಣ್ಣ ಅಂತ ಕರ್ದೇ ಇಲ್ಲ. ಅವನು ಮನೇಲಿದ್ದಾಗ ಅಣ್ಣ ನಾನ್ ಗೆದ್ಬಿಟ್ಟೆ ಅಣ್ಣ, ನಾನ್ ಗೆದ್ಬಿಟ್ಟೆ ಅಂತ ಜೋರಾಗಿ ಇರ್ತಾನೆ. ಯಾವತ್ತೂ ಕರೀದೇ ಇರೋನು, ಎಲ್ಲ ಎಷ್ಟು ಪ್ರಪಂಚನೇ ನೋಡ್ಬೇಕಾರೆ ಅವಾಗ ಕರೀತಾನೆ. ಇದು ನೋಡಿದ್ದೆ ಅವ್ರ ಅಣ್ಣಂಗೆ ತುಂಬಾ ಖುಷಿ ಆಗುತ್ತೆ, ನನ್ ತಮ್ಮ ಗೆದ್ಬಿಟ್ಟ ಅಂತ. ಎಲ್ಲಾ ನಡೆಯುತ್ತೆ, ಯಾಕಂದ್ರೆ ಅವ್ನು ತುಂಬಾ ಕಷ್ಟ ಪಡ್ತಿರ್ತಾನೆ. ಯಾಕಂದ್ರೆ ಮನೆಗೆ ಹೋಗೋ ಅಷ್ಟರಲ್ಲಿ ಅವ್ರ ಅಣ್ಣ ಜೀವಂತವಾಗಿ ಇರಲ್ಲ ಅಂತ ಅವನಿಗೂ ಗೊತ್ತು. ಅದೇ ತರನು ಆಗುತ್ತೆ. ಅವ್ರ ಕೋಚ್ ಕೂಡ ತುಂಬಾ ಖುಷಿ ಪಡ್ತಿರ್ತಾರೆ ಇವ್ನು ವಿನ್ ಮಾಡ್ದ ಅಂತ. ಮನೆಗೆ ಹೋದಾಗ ಅವ್ರ ಅಣ್ಣ ತೀರೋಗಿರ್ತಾನೆ. ಏನೇನ್ ಮಾಡ್ಬೇಕು ಕಾರ್ಯ ಎಲ್ಲ ಮಾಡ್ತಾರೆ. ಮಾಡ್ಬಿಟ್ಟು ಸ್ವಲ್ಪ ದಿನ ಆಗಿರುತ್ತೆ. ಅವ್ರ ಫ್ರೆಂಡ್ ಚಾನ್ ಇದಾನಲ್ಲ, ಅವ್ನ್ ಬಂದ್ಬಿಟ್ಟು ಒಂದು ಟೇಪ್ ರೆಕಾರ್ಡ್ ಆಗಿರೋ ಒಂದು ಇದು ಕೊಡ್ತಾನೆ. ನೋಡು ಇದು ನಿಮ್ಮ ಅಣ್ಣ ತಾನು ಹೋದ್ಮೇಲೆ ಇದನ್ನ ಕೊಡಕ್ ಹೇಳ್ದ ಅಂದ್ಬಿಟ್ಟು ಕೊಡ್ತಾನೆ. ಅದನ್ನ ನೋಡ್ಬಿಟ್ಟು ಅವ್ನ್ ಕಿವಿಗೆ ಹಾಕೊಂಡ್ ಕೇಳ್ತಾ ಇರ್ತಾನೆ ಏನ್ ಹೇಳ್ದ ಅಂತ. ಹಾಯ್ ನಾನ್ ನಿಮ್ಮ ಅಣ್ಣ, ನಂಗೆ ಗೊತ್ತು ನೀನ್ ತುಂಬಾ ಕೋಪದಲ್ಲಿರ್ತೀಯ ಅಂತಾನು ಗೊತ್ತು, ಬೇಜಾರಲ್ಲಿರ್ತೀಯ ಅಂತಾನು ಗೊತ್ತು. ಯಾಕಂದ್ರೆ ಈ ಟೈಮ್ ಅಲ್ಲಿ ನಾನು ಇರೋದಿಲ್ಲ. ಇದು
ತುಂಬಾ ಮುಂಚಿತವಾಗಿ ರೆಕಾರ್ಡ್ ಮಾಡ್ತಿದ್ದೀನಿ. ನೀನ್ ಇನ್ನೂ ಮ್ಯಾಚ್ ಕೂಡ ಅಟೆಂಡ್ ಮಾಡಿಲ್ಲ. ನನ್ ಗೊತ್ತು ನೀನ್ ಇದನ್ನ ವಿನ್ ಮಾಡ್ಬಿಡ್ತೀಯ ಅಂತ. ವಿನ್ ಮಾಡಾದ್ಮೇಲೆ ನೀ ತಲೆನೇ ಕೆಡ್ಸ್ಕೊಬೇಡ, ನಿನ್ ಲೈಫ್ ತುಂಬಾ ಚೆನ್ನಾಗಿ ಚೇಂಜ್ ಆಗ್ಬಿಡುತ್ತೆ. ಬಟ್ ಎಲ್ಲ ಆದ್ರೂ ನಾನ್ ನಿನ್ ಜೊತೆ ಇರೋದೇ ಇಲ್ಲ ಅನ್ನೋದು ಸ್ವಲ್ಪ ಫೀಲಿಂಗ್ ಇದೆ. ಬಟ್ ಇನ್ನೊಂದ್ ವಿಷಯ, ನಿನ್ ಕಣ್ ಕಾಣಲ್ಲ ಅಂತ ನೀನ್ ತುಂಬಾ ಫೀಲ್ ಮಾಡಕ್ ಹೋಗ್ಬೇಡ. ಈ ಪ್ರಪಂಚ ತುಂಬಾ ಮೋಸ, ಇದನ್ನ ನೀನ್ ನೋಡಕ್ ಆಗಲ್ಲ ಅನ್ನೋದೇ ಖುಷಿ ಪಡು. ಯಾಕೆಂದ್ರೆ ಎಷ್ಟೊಂದ್ ವಿಷಯ ನೀನ್ ನೋಡ್ಬಿಟ್ಟು ಏನೂ ಮಾಡಕ್ಕಾಗಲ್ಲ. ಹಂಗಿರೋನು ನೋಡ್ದೆ ನೀನ್ ಖುಷಿಯಾಗಿರ್ಬೋದು. ಅದಲ್ದೆ ನಾ ಇನ್ನೂ ಲಕ್ಕಿ. ಏನಕ್ಕೆ ಗೊತ್ತಾ, ನಾ ಬೇಗ ಹೋಗ್ತಾ ಇದೀನಿ ಪ್ರಪಂಚ ಬಿಟ್ಬಿಟ್ಟು. ಯಾಕಂದ್ರೆ ತುಂಬಾ ವರ್ಸ್ಟ್ ದೇಶ ಇದು, ಇದ್ರಲ್ಲಿ ಇದ್ದು ಏನು ಯೂಸ್ ಇಲ್ಲ ಅಂತ ಅನ್ಬಿಟ್ಟು ಅವನಿಗೆ ಗೊತ್ತಿರೋ ವಿಷಯನ ಹೇಳ್ತಾ ಇದ್ದಾನೆ. ನಾನ್ ನಿನ್ನ ತುಂಬಾ ಮಿಸ್ ಮಾಡ್ತೀನಿ ಕಣೋ ಮೈ ಲಿಟಲ್ ಬ್ರದರ್ ಅಂತ ಅನ್ಬಿಟ್ಟು ಆ ಮಾತು ಹಂಗೆ ನಿಂತೋಗುತ್ತೆ. ಇದ್ ಕೇಳಿದ್ಮೇಲೆ ಮೇಲ್ ನೋಡ್ಬಿಟ್ಟು ಅಣ್ಣ ಅಂತ ಕರೀತಾನೆ. ಅದಾದ್ಮೇಲೆ ಇವನ್ ಲೈಫ್ ನ ಚೇಂಜ್ ಮಾಡ್ಕೋತಾನೆ ಅಂತ ಹೇಳ್ತಾ, ಇವನ್ ಲೈಫ್ ನ ಚೇಂಜ್ ಮಾಡ್ಕೊಳ್ಳೋದಲ್ದೆ ಈ ತರ ಕಾಂಪಿಟೇಷನ್ ಗಳನ್ನ ತುಂಬಾ ಅಟೆಂಡ್ ಮಾಡಿ ದೊಡ್ಡ ಲೆವೆಲ್ ಹೋಗ್ತಾನೆ ಅಂತ ನಾವ್ ತಿಳ್ಕೊಬಹುದು. ಯಾಕಂದ್ರೆ ಅವ್ರ ಅಣ್ಣನ ಮಾತುಗಳನ್ನ ಮರೆಯಕ್ ಆಗೋದೇ ಇಲ್ಲ. ಇವನ್ ಲೈಫ್ ಚೇಂಜ್ ಆಗುತ್ತೆ ಅಂತ ತಿಳ್ಕೊಂತೀವಿ. ಈ ಮೂವಿ ಇಲ್ಲಿಗೆ ಮುಗಿಯಿದೆ. ನಿಮ್ಗೆ ಈ ಮೂವಿ ಬಗ್ಗೆ ಏನ್ ಅನ್ಸ್ತು ಅಂತ ಅನ್ನೋದನ್ನ ನಂಗೆ ಕಾಮೆಂಟ್ ಸೆಕ್ಷನ್ ಹೇಳೋದ್ ನಿಮ್ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಎಲ್ಲಾರು ಕಮೆಂಟ್ ಮಾಡಿ. ಎಷ್ಟೊಂದ್ ಜನ ಮಾಡೋದೇ ಇಲ್ಲ, ಅದರಿಂದ ಹೇಳ್ತಾ ಇದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.